ಬರೇ 35,000ಕ್ಕೆ. ಬರೀ 35,000 ಬರೇ 35,000 ಸರ್. ಎಲ್ಲರೂ ಟೂ ವೀಲರ್ ಅಂತಾರೆ ಸರ್. ಸೈಕಲ್ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಒಳ್ಳೆ ಸೈಕಲ್ ತಗೊಳ್ಳಕ್ಕೆ ಡೌನ್ ಪೇಮೆಂಟ್ ಅಲ್ಲ, ಫುಲ್ ಗಾಡಿಗೆ 35,000ಕ್ಕೆ ಸ್ಯಾಂಟ್ರೋ ಕೊಡ್ತಾ ಇದೀನಿ. ಬರೀ 85,000 ಕಿಲೋಮೀಟರ್ ಓಡಿದೆ ಸರ್. 17 ಮಾಡಲು ಡೀಸೆಲ್ ವೆಹಿಕಲ್. ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತಾನೆ 1.5 ಲಕ್ಷ ರೂಪಾಯಿ ಫಿಟ್ಟಿಂಗ್ಸ್ ಇದೆ. ದೇವಸ್ಥಾನ ಅಂತ ಸೊಲ್ಲಾಪುರದ ದೇವಸ್ಥಾನ ಸರ್. ಲೋನ್ ಮಾಡ್ಕೊಡೋಣ ಸರ್, ಸ್ವಲ್ಪ ಮಾಡ್ಕೊಡೋಣ. 1.5 ಲಕ್ಷವರೆಗೂ ಲೋನ್ ಮಾಡುವ. ಲೋನ್ ಅಂತ ಬಂದ್ರೆ 7 ಲಕ್ಷ ಲೋನ್ ಸರ್. 30,000 ತರ್ಲಿ ಸರ್, ಆರಾಮಾಗಿ ಇನೋವಾ ತಗೊಂಡು. 30,000 ತಂದ್ರೆ ಇನ್ನೋವಾ ತಗೊಂಡು ಹೋಗ್ಬೋದು. ಜೀಪ್ ಅವ್ರು ಕೊಡ್ತಾ ಇಲ್ಲ, ಬೇಸಿಕ್ ಕೊಡ್ತಾ ಇಲ್ಲ. ಪ್ರೊಫೈಲ್ ಚೆನ್ನಾಗಿದ್ಯಾ, 50,000 ತಗೊಂಡ್ಬನ್ನಿ. ಹೌದಾ? ಬರೀ 50,000 ತಗೊಂಡ್ಬನ್ನಿ. ಈ ಲೈನ್ ಏನಿದೆ ಎಲ್ಲ ಸ್ವಿಫ್ಟೇನೆ, ಎಲ್ಲ ಸಿಂಗಲ್ ಓನರೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ 2007 ಮಾಡಲ್ ಆದ್ರೂ ಕೂಡ ಸಿಂಗಲ್ ಓನರ್ ಅಲ್ಲಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸಿಂಗಲ್ ಓನರ್ ಸ್ಕಾರ್ಪಿಯೋ ಸರ್, ಡೀಸೆಲ್ ಗಾಡಿ. ಇದು ಕೂಡ ಸಿಂಗಲ್ ಓನರ್ ಸರ್. 17 ಮಾಡಲು 65 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 4.5 ಲಕ್ಷಕ್ಕೆ ಈ ಗಾಡಿ ಕೊಟ್ಬಿಟ್ಟು 50,000 ತರ್ಲಿ ಸರ್. 17 ಮಾಡಲು ZXi ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ ಒಳ್ಳೆ ಕಸ್ಟಮರ್ ಬಂದ್ರೆ 1.5 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ದೆಂತ ಮಾಡ್ಕೊಡೋ. ಲೋ ಮಾಡಲು ಕೂಡ ನಿಮ್ಗೆ ಲೋನ್ ಮಾಡ್ಕೊಡ್ತೀವಿ. ಪೇಮೆಂಟ್ ಮಾಡಿದ್ರೆ ಸಾಕು. ಸಿಂಗಲ್ ಓನರ್ 40,000 ಓಡಿ, ಬರೇ 40,000 ಓಡಿ. ಬರೇ 48,000 ಓಡಿರುವಂತ ಸಿಂಗಲ್ ಓನರ್ ಪೆಟ್ರೋಲ್ 5.5 ಲೋನ್ ಸರ್. 50,000 ತರ್ಲಿ ಸರ್. ಸರ್, ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಆಗಿದೆ. ಸಿಂಗಲ್ ಓನರ್ ಬಲರೋ ZLX ಏನು ಕಡಿಮೆ ಆಪ್ಷನ್ ಏನು ಸರ್. 15 ಮಾಡಲು ಕೊಡ್ತೀನಿ, 4.30 ತಗೊಂಡೋಗಿ ಸರ್. ಬರ್ದೇ 4.30ಕ್ಕೆ 15 ಮಾಡಲು ಕೊಡ್ತಾ ಇದ್ದೀನಿ. ದುಡ್ಡು ಕಳ್ಕೊಂಡ್ರೆ ಸಿಗುತ್ತೆ, ಗಾಡಿ ಕಳ್ಕೊಂಡ್ರೆ ಸಿಗುತ್ತೆ. ಅಮೂಲ್ಯವಾದ ಟೈಮ್ ಕಳ್ಕೊಂಡ್ರೆ ಸಿಗಲ್ಲ. ಅಂದ್ರೆ ನಿಮ್ಗೆ 6 ಏರ್ ಬ್ಯಾಗ್ ಬರುತ್ತೆ ಸರ್. ಇದು 6 ಏರ್ ಬ್ಯಾಗ್ ಬರುತ್ತೆ. ಒಂದು 75,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಆರಾಮಾಗಿ ತಗೊಂಡು. 75,000 ರೂಪಾಯಿ ಡೌನ್ ಪೇಮೆಂಟ್ ತಂದ್ರೆ ಸಾಕು. ಸಿಂಗಲ್ ಓನರ್ i10 ಮನೆಗೆ ತಗೊಂಡು i10 ಸ್ಪೋರ್ಟ್ಸ್, ಅದರಲ್ಲೂ ವಿತ್ ಅಲಾಯ್ ವೀಲ್. ಇದನ್ನ ಇನ್ಸ್ಟಾದಲ್ಲಿ ಹಾಕೊಡಿ, ಇವ್ರ ನಂಬರ್ ಹಾಕೊಡಿ, ಪರ್ಸನಲ್ ನಂಬರ್. ಸರ್, 2018 ಮಾಡಲು ಬರೀ 42,000 ಓಡಿರುವಂತ. ಬರೀ 42,000 ಬರೀ 42,000 ಓಡಿದೆ. ಬರೀ 2,80,000 ಹೇಳ್ತಾ ಇದೀವಿ. ಚಾನಲ್ ಇಂದ ಬಂದ್ರೆ 2,70,000ಕ್ಕೆ ಆ ವೆಹಿಕಲ್ ಕೊಡ್ತೀವಿ. ಲೋನ್ ಅಂತ ಬಂದ್ರೆ 2ರಿಂದ 2.25 ಲೋನ್ ಮಾಡ್ಕೊಡ್ತೀವಿ. ಒಂದು 50,000 ಡೌನ್ ಪೇಮೆಂಟ್ ತಗೊಂಡ್ರೆ ಆರಾಮ ತಗೊಂಡು. ಸರ್, ಈ ವೆಹಿಕಲ್ ಬಂದ್ಬಿಟ್ಟು 2016 ಮಾಡಲ್ ಆಗಿರುತ್ತೆ. ಸೊ ಸಿಂಗಲ್ ಓನರ್ ವೆಹಿಕಲ್ ಸರ್. ಇವತ್ತು ನೀವು ಒಂದು 800 ತಗೊಂತೀರಾ, ಆಲ್ಟೋ ತಗೊಂತೀರಾ, ತಗೋಬೇಡಿ ಸರ್. ಬನ್ನಿ ಸರ್, ಫಿಯೇಟ್ ಪುಂಟೋ ಕೊಡ್ತೀನಿ ಸರ್. ನಿಮ್ಗೆ 808ಗೆ ಫಿಯೇಟ್ ಪುಂಟೋ ಕೊಡ್ತೀನಿ. ಯಾಕಂದ್ರೆ 10 ವಿಡಿಯೋ ನೀವು ನೋಡಿರ್ತೀರಾ, ನೋಡಿ ಪರಿಶೀಲನೆ ಮಾಡಿ ನಮ್ಮ ಆಫೀಸ್ ಬನ್ನಿ. ಇದು ಕೂಡ ಸಿಂಗಲ್ ಓನರ್. ಇದು 18 ಮಾಡಲು. ಇದು VXi ಆಪ್ಷನ್ ಅಲ್ಲ. ಅದು 60,000 ತಂದ್ರೆ ಸಾಕು, ಆರಾಮ ತಗೊಂಡು ಹೋಗ್ತಾರೆ. ಸೈಕಲ್ ರೇಟ್ ಗೆ ಸ್ಯಾಂಟ್ರೋ ಕೊಡ್ತೀನಿ ಸರ್. ನಿಮ್ಗೆ 11-12 ಇನೋವಾ ರೇಟ್ ಗೆ 15 ಮಾಡಲ್ ಇನೋವಾ ಕೊಡ್ತೀನಿ. ಗಾಡಿ ತಗೊಂಡೋಗಿ ಸರ್. 1.5 ಲಕ್ಷ ಕೊಡ್ತೀನಿ ಸರ್. 1.5 ಲಕ್ಷ 2009 ಮಾಡಲು ಸಿಂಗಲ್ ಓನರ್ ಸ್ಕಾರ್ಪಿಯೋ ಸಿಗುತ್ತೆ. ಬರೀ 3 ಲಕ್ಷಕ್ಕೆ. ಅದು ಟಾಪ್ ಎಂಡ್ ವೇರಿಯಂಟ್ ಸಿಗುತ್ತೆ. 5 ವರ್ಷ ಎಫ್ಸಿ, 1 ವರ್ಷ ಇನ್ಸೂರೆನ್ಸ್ ಕೂಡ ನಾವು ಫ್ರೆಶ್ ಆಗಿ ಮಾಡ್ಕೊಡ್ತೇವೆ. ಬರೀ ಡೀಸೆಲ್ ಹಾಕೋಬೇಕು, ಗಾಡಿ ಓಡಿಸ್ಕೊಬೇಕು. ಸಿಂಗಲ್ ಓನರ್ i10 ಬರೇ 80,000 ಓಡಿರುವಂತ ಗಾಡಿ. ಬರೇ 1,45,000 ಹೇಳ್ತಾ ಇದೀನಿ. ನಿಮ್ ಚಾನಲ್ ಇಂದ ಬಂದ್ರೆ 1.35ಕ್ಕೆ ಈ ಗಾಡಿ. 1.35ಕ್ಕೆ ನಿಮ್ಗೆ 80,000 ಕೊಡಿ ಸರ್. ಎಸ್ ಕ್ಲಾಸ್ ಕೊಡಿ. 5.80,000 ಆಲ್ಫಾ ಕೊಡ್ತಾ ಇದೀನಿ ನಾನು. 30 60,000 ತಗೊಂಬನ್ನಿ ಸರ್. ಅಣ್ಣ ತಮ್ದಿರಿದ್ರೆ 2 ಗಾಡಿ ತಗೊಂಡೋಗಿ ಸರ್. 60,000ಕ್ಕೆ 60,000 ರೂಪಾಯಿ ಡೀಸೆಲ್, ಪೆಟ್ರೋಲ್ ಬೇಕಾ? ಪೆಟ್ರೋಲ್ ರೇರ್ ಯೂಸ್ ಮಾಡಕ್ ಹತ್ತೋಳಿ, ರೆಗ್ಯುಲರ್ ಯೂಸ್ ಮಾಡಕ್ ಇತ್ತೋಳಿ. 50,000 ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. 18 ಮಾಡಲ ಸರ್. 18 ಮಾಡಲು ಗಾಡಿ ಕೊಡಿ. 18 ಮಾಡಲ್ ಖಂಡಿತ ಸರ್. ಓಕೆ. ಕಡಿಮೆ ಓಡಿರುವಂತ ZXi ಪ್ಲಸ್ ಯಾರಾದ್ರೂ ಕೊಟ್ರೆ ಖಂಡಿತವಾಗಿ ನಾನು ಹೇಳೋದೇ ಇಲ್ಲ, ಎಲ್ಲೂ ಸಿಗೋದೇ ಇಲ್ಲ ಸರ್. ಸಿಗೋದೇ ಇಲ್ಲ. 40,000 ಇಲ್ಲ 90,000 ತಗೊಂಬನ್ನಿ. ನಿಮ್ ಶಕ್ತಿ ಎಷ್ಟಿದೆಯೋ ಅಷ್ಟು. ಒಂದು ಎಲ್ಲ ಬರುತ್ತೆ. ಇದು ಡೀಸೆಲ್ ವೇರಿಯಂಟ್. ಡೀಸೆಲ್ ನೆಕ್ಸಾನ್ ಸಿಗುತ್ತೆ, ನೋಡ್ಬೋದು ಸರ್. 2019 ಮಾಡಲು ಸಿಂಗಲ್ ಓನರ್. ಲೋನ್ ಬೇಕಾ ಸರ್? 45,000 ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. 2017 ಮಾಡಲು ಬಲನೋ ಆಂಪು ಸಬ್ ಊಫರ್ ಇದೆ. 50,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು. ನಿಮ್ಗೆ 16 ಮಾಡಲು ರೆಡಿಗೋ ಮನೆಗೆ ತಗೊಂಡು ಹೋಗ್ಬೋದು. ನಿಮ್ ಶಕ್ತಿಲಿ 30,000 ಮಾಡಕ್ಕಾಗತ್ತಾ, 40,000 ಮಾಡಕ್ಕಾಗತ್ತಾ, 50,000 ಮಾಡಕ್ಕಾಗತ್ತಾ, ಇಲ್ಲ 1 ಲಕ್ಷನೇ ಮಾಡಕ್ಕಾಗತ್ತಾ? ಡೌನ್ ಪೇಮೆಂಟ್ ತಗೊಂಬನ್ನಿ. ಗಾಡಿ 18 ಮಾಡಲು ಸಿಂಗಲ್ ಓನರ್. ಬರೀ 72,000 ಓಡಿದೆ. ಸಿಂಗಲ್ ಓನರ್ VDI ಡೀಸೆಲ್ ಒಂದು 80,000 ಡೌನ್ ಪೇಮೆಂಟ್ ತಗೊಂಬಲ್ಲಿ ಬರೀ 78,000 ಓಡುವಂತ ಗಾಡಿ ತಗೊಂಡು. ಹೌದು ಸರ್, ಸಿಂಗಲ್ ಓನರ್ 21 ಮಾಡಲು ಸರ್. 6,80,000 ಲೋನ್ ಬೇಕಾ ಸರ್? 6ರಿಂದ 6.25 ಲಕ್ಷ ಲೋನು. ಇದಕ್ಕೂ ಅಷ್ಟೇ ಸರ್. 50,000 ಇಲ್ಲ 80,000 ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. ಎಲ್ಲ ಮಾತೇನಿಕೆ 30,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್. 5 ಲಕ್ಷ ಲೋನು ಸರ್. 30,000 ತಗೊಂಬನ್ನಿ, ತಗೊಂಡೋಗಿ. ಆಂಪ್ ಊಫರ್, ಸಬ್ ಊಫರ್, ಸೊ ಸೋನಿ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಕೂಡ ಇದೆ. 380 ಲೋನ್ ಮಾಡ್ಕೊಡ್ತೀನಿ. 70,000 ಡೌನ್ ಪೇಮೆಂಟ್ ತನ್ನಿ. 50ರಿಂದ 1 ಲಕ್ಷ ತಗೊಂಬನ್ನಿ. ಪ್ರೊಫೈಲ್ ಚೆನ್ನಾಗಿದೆ, ಖಂಡಿತವಾಗಿ ಮಾಡ್ಕೊಡ್ತೀನಿ. 50ರಿಂದ 1 ಲಕ್ಷಕ್ಕೆ ನೀವು ತಗೊಂಡ್ಬಿಟ್ರೆ ಇದಕ್ಕೆ ಆರಾಮಾಗಿ ಲೋನ್ ಆಗ್ಬಿಡುತ್ತೆ. 17 ಮಾಡಲು ಬರೀ 5,30,000 ಗಾಡಿ ಕೊಡ್ತೀವಿ. 5,30,000 ರೂಪಾಯಿ. ಯಾವ ಮಾಡಲ್ ಅಂದ್ರಿ ಸರ್? ಸರ್ 2016 ಮಾಡಲು ಬಲೋನೋ ಸರ್. ಬರೀ 5.30ಕ್ಕೆ ಸರ್. ಸಬ್ ಊಫರ್ ಕೂಡ ಇದೆ. ಸಬ್ ಊಫರ್ ಆಂಪ್ ಕೂಡ ಇದ್ರಲ್ಲಿ ಇದೆ. JBL ಇದೆ. ಅದನ್ನು ನಿಮ್ಗೆ 6,45,000ಕ್ಕೆ 6,45,000 ಲೋನ್ ಬೇಕಾ ಸರ್? 6 ಲಕ್ಷ ಲೋನು ಸರ್. 45,000 ತಗೊಂಬನ್ನಿ ಸರ್. 45,000 ರೂಪಾಯಿಗೆ
2017 ಮಾಡಲು ಗಾಡಿ ಬರೀ 38,000 ರನ್ ಆಗಿದೆ. ಬರೀ 38,000 ರನ್ ಆಗಿದೆ. 6.5 ಲೋನ್ ಸರ್. 45,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. ಯಾಪಿ ಕಸ್ಟಮರ್ ಇದ್ರೆ ಸಾಕು ಸರ್, ನಮ್ಗೆ ಅಷ್ಟೇ ಸರ್. ಹೌದಾ? 45,000 ರೂಪಾಯಿ ಡೌನ್ ಪೇಮೆಂಟ್ ತಂದ್ರೆ ಸಾಕು ನಿಮ್ಗೆ. TUV 300 ತಗೊಂಡು ಹೋಗ್ಬೋದು ಮನೆಗೆ. ಅದು 18 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಬರೀ 3,80,000 ಗಾಡಿ ಕೊಡಕ್ ರೆಡಿ ಇದೀವಿ. ಲೋನ್ ಅಂತ ಬಂದ್ರೆ 3 ರಿಂದ 3.25 ಲೋನ್ ಮಾಡ್ತೀವಿ ಸರ್. ಒಂದ್ 45,000 ತಗೊಂಬನ್ನಿ ಸರ್, ತಗೊಂಡೋಗಿ. 45,000 ತಂದ್ರೆ ಸಾಕು. 19 ಮಾಡಲು ಕ್ವಿಡ್ ನಿಮ್ ಮನೆಗೆ ತಗೊಂಡು ಹೋಗ್ಬೋದು. 3,80,000 ಇನ್ನೂ 10,000 ಮಾಡಿ 370ಗೆ ಕೊಡ್ತೀವಿ. 3 ಲಕ್ಷ ಲೋನು, 65,000 ಡೌನ್ ಪೇಮೆಂಟ್ ಸಾಕು. ಡೀಸೆಲ್ ವೆಹಿಕಲ್ 30,000 ಕ್ಯಾಶ್ ತಗೊಂಬರ್ಲಿ, ಆರಾಮ ತಗೊಂಡು. 30,000 ಕ್ಯಾಶ್ ತಗೊಂಡ್ಬಂದ್ರೆ ಸಾಕು. ಇದು 17 ಮಾಡಲ್ ಅಲ್ಲ? 17 ಮಾಡಲ್ ಸಿಂಗಲ್ ಓನರ್ ಸರ್. 16 ಮಾಡಲು ಪೋಲೋ ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಸಿಂಗಲ್ ಓನರ್ ಲೋನ್ ಅಂತ ಬಂದ್ರೆ 3 ಲಕ್ಷ ಲೋನು ಸರ್. 65,000 ಡೌನ್ ಪೇಮೆಂಟ್ ತಗೊಂಬರ್ಲಿ, ಆರಾಮ ತಗೊಂಡೋಗ್ಲಿ. 5.5 ಲಕ್ಷಕ್ಕೆ ಅದು ಡೀಸೆಲ್ ವೆಹಿಕಲ್ ಬರೀ 70,000 ಓಡುವಂತ ಗಾಡಿ. 50,000 ಡೌನ್ ಪೇಮೆಂಟ್ ತರ ಕೇಳಿ ಆರಾಮ ತಗೊಂಡು. ಸೊ ನಾವು ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ 3.5 ಲಕ್ಷಕ್ಕೆ ಈ ಗಾಡಿ ಕೊಡ್ತೀವಿ. 3.5 ಲಕ್ಷಕ್ಕೆ ಟೊಯೋಟಾ ಇಂಜಿನ್ ಕೇಳೋ ಹಾಗೆ ಇಲ್ಲ, ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 2019 ಮಾಡಲ್. ಸೊ ಸಿಂಗಲ್ ಓನರ್ ವೆಹಿಕಲ್ 7.5 ಲಕ್ಷ ಲೋನ್ ಆಗುತ್ತೆ. ಒಂದ್ 75,000 ಡೌನ್ ಪೇಮೆಂಟ್ ಅಲ್ಲಿ ಆರಾಮ ತಗೊಂಡೋಗ್ಲಿ. ಸೊ ಸಿಂಗಲ್ ಓನರ್ ವೆಹಿಕಲ್ ಲೋನ್ ಆಪ್ಷನ್ ಅಂತ ಬಂದ್ರೆ 7 ಲಕ್ಷ ಲೋನ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಆರಾಮ ತಗೊಂಡೋಗಿ, ಆರಾಮ ಲೋನ್ ಆಗುತ್ತೆ. 50 ರಿಂದ 1 ಲಕ್ಷ ತಂದ್ರೆ ಸಾಕು, ಆರಾಮ ತಗೊಂಡು. 50 ರಿಂದ 1 ಲಕ್ಷ ತಗೊಂಡ್ಬಂದ್ರೆ 17 ಮಾಡಲು ZDA ಸಿಗುತ್ತೆ ನಿಮ್ಗೆ. ಇದು ಕೂಡ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಒಂದ್ 40-45,000 50,000 ಕ್ಯಾಶ್ ತಗೊಂಬನ್ನಿ ಸರ್. ಸಿಂಗಲ್ ಓನರ್ ಸರ್. ಬರೀ 80,000 ಡೌನ್ ಪೇಮೆಂಟ್ ತಗೊಂಬನ್ನಿ. ಪ್ರೊಫೈಲ್ ಚೆನ್ನಾಗಿದೆ. 16 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಅದ್ರಲ್ಲಿ 280ಕ್ಕೆ 2013 ಮಾಡಲು ಸಿಂಗಲ್ ಓನರ್ ಎಷ್ಟು ಸ್ಟಾರ್ ಕೊಡ್ತಾ ಇದ್ದೀವಿ. ಪ್ರೈವೇಟ್ ಲೋನ್ ಇರ್ಲಿ, ಪ್ರೈವೇಟ್ ಲೋನ್ ಮಾಡ್ಕೊಡುವ ಸರ್. 1 ಲಕ್ಷ ಅವ್ರು ಡೌನ್ ಪೇಮೆಂಟ್ ಮಾಡ್ಲಿ, ಮಿಕ್ಕಿದ್ದು ನಾನು ಲೋನ್ ಮಾಡ್ಕೊಡ್ತೀನಿ. ಓಕೆ ಸೂಪರ್. ಸ್ಯಾಂಟ್ರೋ ಕೂಡ ಲೋನ್ ಆಗುತ್ತೆ. 50,000 ಕೊಟ್ಟಿ 2015 ಮಾಡಲು ಟೊಯೋಟಾ ಇನೋವಾ ತಗೊಂಡು. 2015 ಮಾಡಲ್ ಸಿಗುತ್ತೆ 10.5 ಲಕ್ಷಕ್ಕೆ ನಿಮ್ಗೆ. 50,000 ತಂದ್ರೆ ಸಾಕು. ಯಾಕಂದ್ರೆ 15 ಮಾಡಲ್ ನಿಮ್ಗೆ ಆರಾಮಾಗಿ ಸಿಗೋದಿಲ್ಲ. 12-13 ಮಾಡಲ್ಗಳೇ ನಿಮ್ಗೆ ಆತರ ಪ್ರೈಸ್ ಅಲ್ಲಿ ಕೊಡ್ಬೇಕಾದ್ರೆ 3,25,000 ವೆಹಿಕಲ್ ಕೊಡ್ತೀವಿ. 3,25,000 2.5 ಲೋನ್ ಮಾಡ್ಕೊಡ್ತೀವಿ ಸರ್. ಒಂದ್ 75,000 ಡೌನ್ ಪೇಮೆಂಟ್ ತಗೊಂಬನ್ನಿ, ತಗೊಂಡೋಗಿ. 1.5 ಲಕ್ಷ ಸರ್. 1.5 ಲಕ್ಷ ಡೌನ್ ಪೇಮೆಂಟ್ ಅಲ್ಲ ಸರ್, ಫುಲ್ ಕ್ಯಾಶ್. 5 ಲಕ್ಷ ಲೋನು ಸರ್. 60,000 ಡೌನ್ ಪೇಮೆಂಟ್ ಕೊಡಿ, ಆರಾಮ ತಗೊಂಡು. ನನ್ನ ಹತ್ರನು ಗಾಡಿ ಇತ್ತು. ಆಕ್ಚುಲಿ ಚಿಕ್ಕ ಗಾಡಿ ಇತ್ತು, ಅದ್ರಲ್ಲಿ ಏರ್ ಬ್ಯಾಗ್ಸ್ ಇರ್ಲಿಲ್ಲ. ನನ್ ಯಾವಾಗ್ಲೂ ಭಯ ಆಗ್ತಿತ್ತು ನನಗೆ. ಫ್ಯಾಮಿಲಿಗೆ ಕೊಟ್ಟು ಕಳ್ಸಿದ್ರೆ ಏರ್ ಬ್ಯಾಗ್ ಇಲ್ದೆ ಹೋದ್ರೆ ಏನ್ ಆಗ್ಬೋದು ಅಂದ್ರೆ ನಮ್ಗೊಂದು ಯೋಚನೆ ಇರುತ್ತಲ್ವಾ, ಫ್ಯಾಮಿಲಿಗೋಸ್ಕರ ತಗೋಬೇಕಾದ್ರೆ. ಡೆಫಿನೆಟ್ ಆಗಿ ಇದ್ರಲ್ಲಿ 6 ಏರ್ ಬ್ಯಾಗ್ ಇರೋತಕ್ಕಂಥದ್ದು. ಇದನ್ನ ತಗೊಳ್ಳಿ, ಕನ್ಸಿಡರ್ ಮಾಡಿ. ಫ್ಯಾಮಿಲಿಗೋಸ್ಕರ ಅವ್ರ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದುಡ್ಡು ನಾಳೆ ಮಾಡ್ಕೋಬಹುದು, ನಾವಿದ್ರೆ ಅಲ್ವಾ ಸರ್ ದುಡ್ಡು ಅಲ್ವಾ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ಕೂರ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಂದ ಭರತ್ ಕುಲಾಲ್. ಸೊ ನಾನಿವತ್ತು ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಗೆ ಬಂದಿದೀವಿ. ಇಲ್ಲಿ ನಿಮ್ಗೆ ಸಾಕಷ್ಟು ಕಾರ್ಸ್ಗಳು ಸಿಗುತ್ತೆ ಸರ್. ನಮ್ಮ ಹತ್ರ ತಗೋಣ ಬನ್ನಿ. ಮಳೆಯೊಂದು ಬಂದ ಮೇಲೆ ಹನಿಯೊಂದು ಗೂಡಿದೆ ಅಂದಂಗೆ ಹನಿಗಳು ಬಿದ್ದು ಮಳೆಗೆ ಸಖತ್ತಾಗಿ ಕಾಣ್ತಾ ಇದೆ ಗಾಡಿ ಕೂಡ. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಗಾಡಿ ಬಗ್ಗೆ ಡೀಟೇಲ್ಸ್ ಅಂದ್ರೆ ಇದು 2017 ಮಾಡಲ್. 17 ಮಾಡಲ್ 2017 ಮಾಡಲು. ಸೊ ZD ಅಂದ್ರೆ ಟಾಪ್ ಎಂಡ್ ಮಾಡಲ್. ಸೊ ಇದರಲ್ಲಿ ಒಳ್ಳೆ ಅಲಾಯ್ ವೀಲ್ ಹಾಕಿದ್ದಾರೆ, ಅಂದ್ರೆ BBS ಅಲಾಯ್ ವೀಲ್ ಹಾಕಿದ್ದಾರೆ, ಮತ್ತೆ ಎಕೋಮಾ ಟೈರ್ಸ್ ಹಾಕಿದ್ದಾರೆ. BBS ಅಲಾಯ್ ವೀಲ್ ಇದೆ, ಎಕೋಮಾ ಟೈರ್ ಕೂಡ ಇದೆ. ಅಂದ್ರೆ ಟಾಪ್ ಎಂಡ್ ಬರುತ್ತೆ. ZDI ಪ್ಲಸ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. 20+ ಮೈಲೇಜ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಫ್ರಂಟ್ ಗ್ರಿಲ್ ಎಲ್ಲ ಸ್ವಲ್ಪ ಮಾಡಿಫೈ ಮಾಡಿಸ್ಕೊಂಡಿದ್ದಾರೆ. ಬ್ರೆಝಾ ಒಳ್ಳೆ, ನಿಮ್ಗೂ ಗೊತ್ತಿರುತ್ತೆ ಬ್ರೆಝಾ ಯಾವ ತರ ಅಂತ. ಇವನ್ ನಿಮ್ಗೆ ಮೇಂಟೆನೆನ್ಸ್ ಕೂಡ ತುಂಬಾ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಆಗ್ಬೋದು. ಮಾರುತಿ ಅಂದ್ರೆ ಚೀಪ್ ಮೇಂಟೆನೆನ್ಸ್ ಅಲ್ವಾ. ಹಾ ಸರ್, ಈ ಗಾಡಿ ಬಗ್ಗೆ ಏನು ಪ್ರೈಸ್? ಬರೀ 85,000 ಕಿಲೋಮೀಟರ್ ಓಡಿದೆ ಸರ್. 17 ಮಾಡಲು ಡೀಸೆಲ್ ವೆಹಿಕಲ್. ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತಾನೆ 1.5 ಲಕ್ಷ ರೂಪಾಯಿ ಫಿಟ್ಟಿಂಗ್ಸ್ ಇದೆ. ಒಳ್ಳೆ 9 ಇಂಚಸ್ ಟಚ್ ಎಲ್ಲ ಹಾಕ್ಸಿ, ರಿವರ್ಸ್ ಕ್ಯಾಮ್ರಾ ಎಲ್ಲ ಹಾಕ್ಸಿದ್ದಾರೆ. ಸೊ ವೆಹಿಕಲ್ ಕೂಡ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಪ್ರೈಸ್ ಅಂದ್ರೆ 8,45,000 ಹೇಳ್ತಾ ಇದೀವಿ. ಸೊ ನಿಮ್ ಚಾನಲ್ ಇಂದ ಬಂದ್ರೆ ಒಂದ್ 8 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 7 ಲಕ್ಷ 7.5 ಲಕ್ಷವರೆಗೂ ಆರಾಮಾಗಿ ಲೋನ್ ಆಗುತ್ತೆ. 50 ರಿಂದ 1 ಲಕ್ಷ ತಂದ್ರೆ ಸಾಕು, ಆರಾಮಾಗಿ ತಗೊಂಡು. 50 ರಿಂದ 1 ಲಕ್ಷ ತಗೊಂಡ್ಬಂದ್ರೆ 17 ಮಾಡಲು ZDA ಸಿಗುತ್ತೆ ನಿಮಗೆ. ಬ್ರೀಜಾ ಆರಾಮಾಗಿ ಡೀಸೆಲ್ ವೆಹಿಕಲ್ ತಗೊಂಡು ಹೋಗ್ಬೋದು ಸರ್. ಹಾಗೆ ರೆನಾಲ್ಟ್ ಡಸ್ಟರ್ ಹುಡುಕೋರಿಗೆ ಅಥವಾ ಟ್ರೆಕ್ಕಿಂಗ್ ಮಾಡ್ತೀನಿ, ಎಲ್ಲ ಮೌಂಟೇನ್ಸ್ ಕಡೆ ಹೋಗ್ತೀನಿ, ದೂರ ಹೋಗ್ತೀನಿ ಅನ್ನೋರಿಗೆ ಈ ಗಾಡಿ ತುಂಬಾ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಚೀಪ್ ಅಂಡ್ ಬೆಸ್ಟ್ ಅಲ್ಲಿ SUV ವೆಹಿಕಲ್. ಇದ್ರ ಬಗ್ಗೆ ಹೇಳಿ ಸರ್. ಇದ್ರ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ ಯೂಸ್ ಮಾಡಿರುವಂತ ವೆಹಿಕಲ್. ಡಾಕ್ಟರ್ ಹೌದು ಸರ್. 2017 ಮಾಡಲ್. ಸೊ ಇದು ಬಂದ್ಬಿಟ್ಟು AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಪರ್, ಡಿಫಾಗರ್. ಸೊ ಇದು 85 PS RXL ಆಪ್ಷನಲ್ ಆಗಿರೋದ್ರಿಂದ ಕಂಪನಿಯಿಂದನೇ ಮ್ಯಾಗ್ ವೀಲ್ ಕೂಡ, ಅಲಾಯ್ ವೀಲ್ ಕೂಡ ಬಂದಿದೆ. ಸೊ ಆಮೇಲೆ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ, ಅನ್ಯೂಸ್ ಸ್ಟೆಪ್ನಿ ಇದೆ. ಬರೀ 72,000 ಕಿಲೋಮೀಟರ್ ಓಡಿದೆ ಸರ್ ವೆಹಿಕಲ್. 72,000 ಡೀಸೆಲ್ ವೆಹಿಕಲ್. ಹಿಸ್ಟ್ರಿ ಸಿಗುತ್ತಾ ಸರ್ ಇದಕ್ಕೆ? ಖಂಡಿತವಾಗಿ ಸಿಗುತ್ತೆ. ಸೊ ಆಮೇಲೆ ಎರಡನೇದಾಗಿ ಹೇಳ್ಬೇಕಂದ್ರೆ ಇದು ಮೈಲೇಜ್ ಎಲ್ಲ ಆರಾಮಾಗಿ 23 ಎಬೋ ಅಂತೂ ಖಂಡಿತವಾಗಿ 23 ಅಂತೂ ಗ್ಯಾರಂಟಿ ಕೊಡುತ್ತೆ. ಯಾಕಂದ್ರೆ 85 PS. ಹೌದು ಸರ್. ವೆಹಿಕಲ್ ಕೂಡ ತುಂಬಾ
ನೀಟ್ ಅಂದ್ರೆ ಡಾಕ್ಟರ್ ಯೂಸ್ ಮಾಡೋದು ಹೇಗೆ ಅಂತ ಕಸ್ಟಮರ್ಸ್ ಸ್ವಲ್ಪ ಗೊತ್ತಿರುತ್ತೆ. ಸ್ಮೂತ್ ಆಗಿ ಯೂಸ್ ಮಾಡಿರ್ತಾರೆ, ಅದಕ್ಕೋಸ್ಕರ ಡಾಕ್ಟರ್ ಅಡ್ವೊಕೇಟ್ ಅಂತ ಹೇಳೋದು, ಯಾಕಂದ್ರೆ ಅವ್ರು ಅಫಿಷಿಯಲ್ ಆಗಿ ಯೂಸ್ ಮಾಡಿರ್ತಾರೆ. ಒಂದೇ ಒಂದು ಸ್ಕ್ರಾಚ್ ಆಗ್ಲಿ ಅಥವಾ ಒಂದು ಡಿಂಟ್ ಆಗ್ಲಿ ವೆಹಿಕಲ್ ಇಲ್ಲ. ಇಂಜಿನ್ ಕೂಡ ಅದೇ ಕಂಡೀಷನ್ ಇಟ್ಟಿದ್ದಾರೆ. ಸೊ ಇಂಟೀರಿಯರ್ ಕೂಡ ಅದೇ ತರ ಇದೆ. ಜಾಗದ ಅಭಾವ ಇರೋದ್ರಿಂದ ತೋರ್ಸಕ್ ಆಗ್ತಾ ಇಲ್ಲ. ಸೊ ವೆಹಿಕಲ್ ಕೂಡ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸರ್ ಪ್ರೈಸ್ ಅಂತ ಹೇಳಿದ್ರೆ 7,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 7,30,000ಕ್ಕೆ ಗಾಡಿ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ ಒಳ್ಳೆ ಪ್ರೊಫೈಲ್ ಇದ್ರೆ ಖಂಡಿತವಾಗಿ 7 ಲಕ್ಷ ಲೋನ್ ಮಾಡ್ಕೊಡ್ತೇನೆ. 30,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮಾಗಿ ತಗೊಂಡು 30,000 ಕ್ಯಾಶ್ ತಗೊಂಡ್ಬಂದ್ರೆ ಸಾಕು. ಇದು 17 ಮಾಡಲ್ 17 ಮಾಡೋ ಸಿಂಗಲ್ ಓನರ್. ಓಕೆ, ಅದು ಡಾಕ್ಟರ್ ಕೂಡ ಯೂಸ್ ಮಾಡಿದ್ರೆ. ಅಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ ಕಡಿಮೆ ಓಡಿರೋ ವೆಹಿಕಲ್ ತುಂಬಾ ರೇರ್ ಸಿಗೋದು. 70,000 ಅಷ್ಟೇ ಓಡಿದೆ ಡೀಸೆಲ್ ಅಲ್ಲಿ, ಅದು ಸಿಂಗಲ್ ಓನರ್. ಹೌದು ಸರ್. ಓಕೆ, ಹಾಗೆ ನಮ್ಮ ಹತ್ರ ಒಂದು ಪೋಲೋ ಕೂಡ ಇದೆ ಸಿಲ್ವರ್ ಕಲರ್ ಅಲ್ಲಿ. ಅದು ಟಾಪ್ ಅಂಡ್ ಹೈ ಲೈನ್ ಆಗಿರುತ್ತೆ ಅಲ್ವಾ ಸರ್? ಸರ್ ಇಲ್ಲ, ಇದು ಕಂಫರ್ಟ್ ಲೈನ್. ಕಂಫರ್ಟ್ ಲೈನ್ ಆದ್ರೂ ಕೂಡ ಹೈ ಲೈನ್ ತರ ಪ್ರತಿಯೊಂದು ಹಾಕಿದ್ದಾರೆ. ಬ್ರಾಂಡ್ ನ್ಯೂ ಟೈರ್ ಕೂಡ ಹಾಕಿದ್ದಾರೆ, ನೋಡ್ತಾ ಇರಬಹುದು. ಕಂಪನಿಯಿಂದಾನೇ ಹಾಕ್ಸಿದ್ದಾರೆ, ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಅಲ್ಲ. ಆಮೇಲೆ ನೋಡಬಹುದು ಟೈರ್ ಪ್ರೊಫೈಲ್ ಎಲ್ಲ ತುಂಬಾನೇ ಬ್ರಾಂಡ್ ನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ತೋರಿಸ್ತೀನಿ ಯಾವ ತರ ಇದೆ. 15 ಮಾಡಲ್ ಸರ್? ಯಾವ ಮಾಡಲ್ ಸರ್? 2015 ಮಾಡಲ್. 15 ಮಾಡಲ್ 79,000 ಅಷ್ಟೇ. 15 ಮಾಡಲ್ 16 ರಿಜಿಸ್ಟ್ರೇಷನ್. ಓಕೆ, ಸೊ ಸೆಕೆಂಡ್ ಓನರ್ ಇದಾಗಿರುತ್ತೆ. ವೆಹಿಕಲ್ ಕೂಡ ತುಂಬಾ ಜೆನ್ಯೂನ್ ಆಗಿರುತ್ತೆ. ಓಕೆ, ಹಾಗಾದ್ರೆ ಇದು 16 ಮಾಡಲ್ ಬರುತ್ತೆ ಸರ್. 16 ಮಾಡಲ್ ಪೋಲೋ ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು ಪ್ರೈಸ್ 5,65,000 ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಇಂದ ಬಂದ್ರೆ 5,5 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀನಿ ಸರ್. 5,5 ಲಕ್ಷಕ್ಕೆ. ಅದು ಡೀಸೆಲ್ ವೆಹಿಕಲ್, ಸೆಕೆಂಡ್ ಓನರ್, ಬರೀ 70,000 ಓಡಿರುವಂತ ಗಾಡಿ. ಓಕೆ, ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 50,000 ಡೌನ್ ಪೇಮೆಂಟ್ ತರ ಕೇಳಿ ಆರಾಮಾಗಿ ತಗೊಂಡೋಗ್ಲಿ. 50,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು, ನಿಮ್ಗೆ 16 ಮಾಡಲ್ ಪೋಲೋ ಸಿಗುತ್ತೆ. ಅದು ಡೀಸೆಲ್ ವೇರಿಯಂಟ್ ಸಿಗುತ್ತೆ ನಿಮ್ಗೆ. ಹೌದು ಸರ್. ಸೂಪರ್, ಒಳ್ಳೆ ಕಂಡೀಷನ್ ಅಲ್ಲಿ ಕೂಡ ಇದೆ. ತುಂಬಾ ಕಡಿಮೆ ಓಡಿದೆ, 70,000 ಅಷ್ಟೇ ಓಡಿದೆ, ಅದು ಡೀಸೆಲ್ ಅಲ್ಲಿ. ನೆಕ್ಸ್ಟ್ ನಮ್ಮ ಹತ್ರ ಒಂದು i20 ಆಸ್ತಾ ಕೂಡ ಇದೆ. ಇದು ಕೂಡ ಮಿಂಟ್ ಕಂಡೀಷನ್ ಅಲ್ಲಿ, ಬಾಡಿ ಲೈನ್ ಎಲ್ಲ ನೋಡಬಹುದು. ಒಂದು ಸಿಂಗಲ್ ಸ್ಕ್ರಾಚ್ ಆಗ್ಲಿ ಡೆಂಟ್ಸ್ ಆಗ್ಲಿ ಏನು ಕಾಣಿಸ್ತಿಲ್ಲ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬಂದು 2019 ಮಾಡಲ್. ಸೊ ಸಿಂಗಲ್ ಓನರ್ ವೆಹಿಕಲ್ ಆಸ್ತಾ ಅಂದ್ರೆ ಟಾಪ್ ಎಂಡ್ ವೆಹಿಕಲ್. ಇದ್ರಲ್ಲಿ ಕೂಡ 4x4 ಎಕೋಮೋ ಟೈರ್ಸ್ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಎಲ್ಲ ಬ್ರಾಂಡ್ ನ್ಯೂ ಟೈರ್ಸ್, ಬ್ರಾಂಡ್ ನ್ಯೂ ಆಗಿದೆ. ಅನ್ಯೂಸ್ ಸ್ಟೆಪ್ನಿ ಇದೆ ವೆಹಿಕಲ್ ಅಲ್ಲಿ. ಸೊ ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ವೇರಿಯಂಟ್, ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಆಸ್ತಾ ವೇರಿಯಂಟ್. ಆಟೋ ಮಾರ್ಕೆಟ್ ಸೀಟ್ಸ್ ಕೂಡ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಲೆದರ್ಸ್ ಸೀಟ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. 3771 ಅದು ಕೂಡ ನಂಬರ್ ಕೂಡ ಫ್ಯಾನ್ಸಿ ಆಗಿದೆ ಅಂತಾನೆ ಹೇಳ್ಬೋದು ಸರ್. ಸಿಂಗಲ್ ಓನರ್, ಬರೀ 68,000 ಗಾಡಿ ರನ್ ಆಗಿದೆ ಅಷ್ಟೇ. ಡೀಸೆಲ್ ವೆಹಿಕಲ್ ಆರಾಮಾಗಿ 20 ಅಬೌವ್ ಅಂತ ಖಂಡಿತವಾಗಿ ಮೈಲೇಜ್ ಬರುತ್ತೆ. ಸೊ ವೆಹಿಕಲ್ ಕೂಡ ಅನ್ಟಚ್ ಪೀಸ್, ನೀಟ್ ಕಂಡೀಷನ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಪ್ರೈಸ್ ಅಂತ ಹೇಳೋದಾದ್ರೆ ಬರೀ 8,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 8,25,000ಕ್ಕೆ ಗಾಡಿ ಕೊಡ್ತೀನಿ ಸರ್. ಓಕೆ, ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ ಈಸಿಯಾಗಿ 7.5 ಲಕ್ಷ ಲೋನ್ ಆಗುತ್ತೆ. ಒಂದ್ 75,000 ಡೌನ್ ಪೇಮೆಂಟ್ ತರಲಿ ಆರಾಮಾಗಿ ತಗೊಂಡೋಗ್ಲಿ. 75,000 ಡೌನ್ ಪೇಮೆಂಟ್ ಅಂದ್ರೆ ನಿಮ್ಗೆ 19 ಮಾಡಲ್ i20 ಆಸ್ತಾ ತಗೊಂಡೋಗ್ಬೋದು. 7.5 ಲಕ್ಷ ಲೋನ್ ಆಗ್ಬಿಡುತ್ತೆ ಖಂಡಿತವಾಗಿ. ನೆಕ್ಸ್ಟ್ ನಮ್ಮ ಹತ್ರ ಒಂದು XUV ಹುಡ್ಕೋರಿ. XUV ಕೂಡ ಇದೆ, ಅದು ಕೂಡ ಟಾಪ್ ಅಂಡ್ ವೇರಿಯಂಟ್ ಇದಾಗಿರುತ್ತೆ. W8 W7 W6 ಏನ್ ಸರ್ ಇದು? ಸರ್ ಇದು ಬಂದು W8 ಅಂದ್ರೆ ಅವಾಗಿನ ಟಾಪ್ ಎಂಡ್. 2014 ಅಲ್ಲಿ ಬಂದಿರುವಂತ ಟಾಪ್ ಎಂಡ್ 14 ಮಾಡಲ್. ಸೊ ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್ XUV. ಬರೀ 80,000 ರನ್ ಆಗಿದೆ ವೆಹಿಕಲ್. ಬರೀ 80,000 ಅಷ್ಟೇ? ಬರೀ 80,000 ರನ್ ಆಗಿದೆ ಸರ್. ಬರೀ 80,000 ರನ್ ಆಗಿದೆ. ಇಂಟೀರಿಯರ್ ನೋಡಬಹುದು, ಇಂಟೀರಿಯರ್ ತುಂಬಾನೇ ವೆಲ್ ಮೇಂಟೈನ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಸೀಟ್ ಎಲ್ಲ ಸೂಪರ್ ಆಗಿದೆ. ಬರೀ 80,000 ರನ್ ಆಗಿರುವಂತ ಸಿಂಗಲ್ ಓನರ್ ಸರ್ ಇದು? ಹೌದು ಸರ್, ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು ಪ್ರೈಸ್ ಹೇಳೋದಾದ್ರೆ ಬರೀ 85,000 ರನ್ ಆಗಿದೆ. W8 8 ಏರ್ ಬ್ಯಾಗ್ ವೆಹಿಕಲ್ಸ್, ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಪ್ರೈಸ್ ಬಂದ್ಬಿಟ್ಟು 8,45,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 8 ಲಕ್ಷಕ್ಕೆ ಈ ವೆಹಿಕಲ್ ಕೊಡಕ್ ರೆಡಿ ಇದೀವಿ ಸರ್. ಓಕೆ, 8 ಲಕ್ಷಕ್ಕೆ ಸಿಂಗಲ್ ಓನರ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 7 ಲಕ್ಷ ಲೋನ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ತರಲಿ ಆರಾಮಾಗಿ ತಗೊಂಡೋಗ್ಲಿ. 1 ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಸಾಕು. ಅಡ್ವೊಕೇಟ್ ಯೂಸ್ ಮಾಡಿರುವಂತ XUV 500 ಅದು 80,000 ಓಡಿದೆ. ಹೌದು ಸರ್, ಅದು ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ ನಿಮ್ಗೆ. XUV 500 ಆಲ್ಮೋಸ್ಟ್ ನಿಮ್ಗೆ ಲೋನ್ ಆಗ್ಬಿಡುತ್ತೆ 1 ಲಕ್ಷ ತಂದ್ರೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಇನ್ನೋವಾ ಕೂಡ ಇದೆ. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಸರ್. ಈ ಇನ್ನೋವಾ ಬಗ್ಗೆ ಹೇಳ್ಬೇಕಂದ್ರೆ ಇದು 2011 ಮಾಡಲು, ಸೆಕೆಂಡ್ ಓನರ್. ಕಿಲೋಮೀಟರ್ ಬಂದು ಬರೀ 1,63,000 ರನ್ ಆಗಿದೆ. 1,63,000 ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ. ನೀವು ನೋಡ್ತಾ ಇರೋದು ಅಂದ್ರೆ ನಿಮ್ಗೆ 7-8 ಲಕ್ಷ ಆರಾಮಾಗಿ ಓಡ್ಬಿಡುತ್ತೆ ಅಲ್ವಾ? ಖಂಡಿತವಾಗಿ ಓಡುತ್ತೆ. ಓಕೆ, ನೋಡ್ಬೋದು ಇಂಟೀರಿಯರ್ ಯಾವ ತರ ಇದೆ ಅಂತ. ಸೀಟ್ ಕವರ್ಸ್ ಎಲ್ಲ ತುಂಬಾನೇ ಕ್ಲೀನ್ ಆಗಿದೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ವೇರಿಯಂಟ್ ಇರಂಗಿಲ್ಲ. ಟಾಪ್ AC ಎಲ್ಲ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಪ್ರತಿಯೊಂದು ಆಪ್ಷನ್ ಬರುತ್ತೆ. ವಿ ವೇರಿಯಂಟ್ ಸರ್ ಇದು? ಹೌದು ಸರ್, ವಿ ವೇರಿಯಂಟ್. ಓಕೆ, ಓನರ್ ಸಿಂಗಲ್ ಸರ್? ಓನರ್ ಬಂದು ಸಿಂಗಲ್ ಓನರ್. 11 ಅಲ್ಲಿ ಅಲ್ಲ, ಸೆಕೆಂಡ್ ಓನರ್ ಆಗಿದೆ. 1,63,000 ರನ್ ಆಗಿದೆ. ಸೊ 11 ಅಲ್ಲಿ ಇದೇ ಟಾಪ್ ಎಂಡ್ ವಿ ವರ್ಷನ್. 14 ಆಫ್ಟರ್ ನಿಮ್ಗೆ ಸೆಟ್ ಬಂದಿದೆ. ಸೊ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಗಾಡಿ ಕೂಡ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಸೀಟ್ ಕವರ್ ಆಗ್ಲಿ, ಇನ್ನೊಂದು ಮತ್ತೊಂದಾಗ್ಲಿ ಏನು ಆಗ್ತಾ ಆಗಿಲ್ಲ ಕಸ್ಟಮರ್. ಇಂಜಿನ್ ಬಗ್ಗೆ ಮಾತಾಡೋಗೆ ಇಲ್ಲ. ಯಾಕಂದ್ರೆ ಟೊಯಾಟಾದಲ್ಲಿ ಇಂಜಿನ್ ಬಗ್ಗೆ ಯಾರು ಇಂಜಿನ್ ಹೇಳಂಗೆ ಇಲ್ಲ. ಅದು 1,63,000 ಅಂದ್ರೆ 63,000 ಓಡದಂಗೆ ಬೇರೆ ಗಾಡಿ ಅಲ್ವಾ? ಇದ್ರ ಬಗ್ಗೆ ಹಂಗಾಗಿ
ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಬರೀ 7,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 7,30,000 ಗಾಡಿ ಕೊಡ್ತೀವಿ. ಲೋನ್ ಅಂತ ಬಂದ್ರೆ 7 ಲಕ್ಷ ಲೋನು ಸರ್. 30,000 ತರ್ಲಿ ಸರ್, ಆರಾಮಾಗಿ ಇನೋವಾ ತಗೊಂಡು 30,000 ತಂದ್ರೆ ಇನ್ನೋವಾ ತಗೊಂಡು ಹೋಗ್ಬೋದು. ಅದು 11 ಮಾಡ್ಲು, ಸೆಕೆಂಡ್ ಓನರ್ ಆಗಿದೆ. 1,63,000 ಅಷ್ಟೇ ಡ್ರಿವನ್ ಆಗಿರುವಂತದ್ದು. ಹೌದು. ಈ ಗಾಡಿ ಮಾತ್ರ ಸ್ಪೆಷಲ್ ವೆಹಿಕಲ್. ಈ ಪ್ರೈಸ್ ಗೆ ಯಾರು ಕೂಡ ಗಾಡಿಗಳನ್ನು ಕೊಟ್ಟೇ ಇರಲ್ಲ, ಎಲ್ಲೂ ಕೊಡಕ್ಕೂ ಆಗಲ್ಲ ಸರ್ ಆ ರೀತಿ. ಯಾಕಪ್ಪ ಅಂದ್ರೆ ಇದು 2002 ಮಾಡಲ್ ಆಗಿರುತ್ತೆ. ಸೊ FC ಇನ್ಸೂರೆನ್ಸ್ ಎಲ್ಲ ಲ್ಯಾಬ್ಸ್ ಆಗಿದೆ ಈ ವೆಹಿಕಲ್ ಅಲ್ಲಿ. ವೆಹಿಕಲ್ ಮಾತ್ರ ತುಂಬಾ ಕಂಡೀಷನ್ ಅಲ್ಲಿ ಇಟ್ಟಿದ್ದಾರೆ ಕಸ್ಟಮರ್. ಸೊ ನಾನೇನಪ್ಪಾ ಅಂತ ಹೇಳಿದ್ರೆ ಕಸ್ಟಮರ್ ಯಾರನ್ನ ಯೂಸ್ ಮಾಡೋರು ಇದ್ರೆ ಮಾಡ್ಲಿ, ಇಲ್ಲ ಶಿವಾಜಿನಗರ್ಗೆ ಕೊಟ್ಬಿಡೋಣ ಅಂತ ನಿಲ್ಸಿರೋದು ವೀಕ್ಷಕರು. ಓಪನ್ ಟು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸೊ ವೀಕ್ಷಕರು ಆಸಕ್ತಿ ಉಳ್ಳವರು ಡಾಕ್ಯುಮೆಂಟ್ ಎಲ್ಲ FC ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಂತಾರೆ ಅನ್ನೋ ಅಂತವ್ರು ಬರೇ 35,000ಕ್ಕೆ, ಬರೀ 35,000ಕ್ಕೆ ಸರ್ ಯಾರು ಕೊಟ್ಟಿರಲ್ಲ, ಯಾರು ಕೊಡೋದು ಇಲ್ಲ. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಕೊಡ್ತೀವಿ. ಬರೇ 35,000 ಸರ್, ಡೌನ್ ಪೇಮೆಂಟ್ ಅಲ್ಲ, ಫುಲ್ ಗಾಡಿಗೆ 35,000ಕ್ಕೆ ಸ್ಯಾಂಟ್ರೋ ಕೊಡ್ತಾ ಇದೀನಿ. ಎಲ್ಲರೂ ಟೂ ವೀಲರ್ ಅಂತಾರೆ ಸರ್, ಸೈಕಲ್ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಒಳ್ಳೆ ಸೈಕಲ್ ತಗೊಳ್ಳಕ್ಕೆ ಕಾರು 4 ವೀಲರ್ ಕಾರ್ ಸಿಗುತ್ತೆ ನಿಮ್ಗೆ. ಅದು ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದೆ, ಮ್ಯಾಗ್ವಿಲ್ ಇದೆ. ಆಮೇಲೆ ಇದು ರನ್ನಿಂಗ್ ಕಂಡೀಷನ್ ಎಲ್ಲ ಅಲ್ವಾ? ಸೂಪರ್ ಆಗಿದೆ ಸರ್, ರನ್ನಿಂಗ್ ಕಂಡೀಷನ್ AC, ಪವರ್ ಸ್ಟೇರಿಂಗ್ ಇದೆ, ಎಲ್ಲ ಇದೆ. ವೆಹಿಕಲ್ ಮಾತ್ರ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಮೇಂಟೆನೆನ್ಸ್. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ಎಕ್ಸ್ಟೀರಿಯರ್ ಚೆನ್ನಾಗಿದೆ. 35,000 ರೂಪಾಯಿ ಕೊಡ್ತಾರೆ. ಬರೀ ಕೇವಲ FC ಮತ್ತೆ ಇನ್ಸೂರೆನ್ಸ್ ಲಾಪ್ಸ್ ಆಗಿದೆ ಅನ್ನೋ ಕಾರಣಕ್ಕೆ 35,000 ರೂಪಾಯಿ ಕೊಡ್ತಾ ಇದ್ದಾರೆ. ನೀವೇ ಮಾಡಿಸ್ಕೊಂಡ್ರೆ ಕಡಿಮೆಗೆ ಆಗೋಗುತ್ತೆ, 10-15,000 ಖರ್ಚು ಬರುತ್ತೆ ಅಷ್ಟೇ. ಹೌದು. ಇನ್ನೊಂದು ಇನೋವಾ ಕೂಡ ಇದೆ, ಸಿಲ್ವರ್ ಕಲರ್ ಅಲ್ಲಿ ಇದೆ. ಹಾಗೆ ನಮಗೆ ಎಲಿಫೆಂಟ್ ಗ್ರೇ ಅಲ್ಲಿ ಕೂಡ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇನೋವಾ ಬಂದ್ಬಿಟ್ಟು ಇದು ಬಂದು 2015ನೇ ಮಾಡಲು ವಿ ವರ್ಷನ್ ಸರ್. ಇದು ಕೂಡ ಟಾಪ್ ಎಂಡ್ ವೇರಿಯಂಟ್. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗು, ಡ್ಯುಯಲ್ ಏರ್ ಬ್ಯಾಗು, ಮಾಮೂಲಿ ನಾರ್ಮಲ್ ಆಗಿ ಬ್ಯಾಕ್ ವೈಫರ್, ಡೀಫಾಗರ್, ಫಾಗ್ ಲ್ಯಾಂಪ್, ಕಂಪ್ನಿಯಿಂದ ಅಲಾಯ್ ವೀಲ್ ಎಲ್ಲ, ಪ್ರತಿಯೊಂದು ಆಡಿಯೋ ಕಂಟ್ರೋಲ್ ಸ್ಟೇರಿಂಗು ಎಲ್ಲ ಬರುತ್ತೆ. ಇದರಲ್ಲಿ ಎಕ್ಸ್ಟ್ರಾ ಫ್ಯೂಚರ್ ಅನ್ಬಿಟ್ಟು ಒಂದು ನಾವಿಗೇಷನ್ ಒಂದು ಸಿಸ್ಟಮ್ ಕೂಡ ಹಾಕೊಂಡಿದ್ದಾರೆ. ರಿವರ್ಸ್ ಕ್ಯಾಮೆರಾ ಕೂಡ ಇದೆ. ರಿವರ್ಸ್ ಕ್ಯಾಮೆರಾ ಇದೆ, ಪ್ರತಿಯೊಂದು ಆಪ್ಷನ್ ಬರುತ್ತೆ. ವಿ ವೇರಿಯಂಟ್ ಆಗಿರೋದ್ರಿಂದ 15 ಮಾಡಲು 2015 ಸೆಕೆಂಡ್ ಓನರ್. ಸರ್ ಇದು ಕಿಲೋಮೀಟರ್ ಬಂದ್ಬಿಟ್ಟು 1,73,000 ರನ್ ಆಗಿದೆ. 73,000 ಸರ್. ಈ ರೇಟ್ ಅಲ್ಲಿ ಯಾರು ಕೊಡಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ಮಾತ್ರ ನಾವು ಸಿಗೋದು ಈ ತರ ಬಜೆಟ್ ಅಲ್ಲೆಲ್ಲ ಸಿಗ್ಬೇಕಂದ್ರೆ. ಸೊ ಎಲ್ಲೇ ಚೆಕ್ ಮಾಡ್ಲಿ 12 ಲಕ್ಷ 12.5 ಲಕ್ಷ ಇದೆ ಸರ್ ಇವತ್ತು. 2015 ಮಾಡಲು ಇನೋವಾ ವಿ ವರ್ಷನ್ ತಗೋಬೇಕು ಅಂದ್ರೆ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಸರ್ 10.5 ಲಕ್ಷ ಕೊಡ್ತಾ ಇದೀನಿ ಸರ್. 10.5 ಲಕ್ಷಕ್ಕೆ, ಬರೇ 10.5 ಲಕ್ಷಕ್ಕೆ ಸರ್. ಟೊಯೋಟಾ ಇನೋವಾ 2015 ಮಾಡಲು ವಿ ವರ್ಷನ್ ಸರ್. G4 ಕೊಡ್ತಾ ಇಲ್ಲ, ಬೇಸಿಕ್ ಕೊಡ್ತಾ ಇಲ್ಲ, ವಿ ವೇರಿಯಂಟ್ ಗಾಡಿ. ಹೊಸ ಟೈರ್ ಇದೆ, ಗಾಡಿ ಕೂಡ ತುಂಬಾ ಅದ್ಭುತವಾಗಿದೆ, ಚೆನ್ನಾಗಿರೋಂತ ಗಾಡಿ. ಬರೇ 10.5 ಲಕ್ಷ ಕೊಡ್ತೀನಿ. ವೀಕ್ಷಕರೇ ನಿಮ್ಮಲ್ಲೂ ಆಸಕ್ತಿ ಇದೆಯಾ ಬನ್ನಿ, ನಿಮ್ ಪ್ರೊಫೈಲ್ ಚೆನ್ನಾಗಿದ್ಯಾ 50,000 ತಗೊಂಬನ್ನಿ. ಬರೀ 50,000 ತಗೊಂಬನ್ನಿ, 10 ಲಕ್ಷ ಲೋನ್ ಮಾಡ್ತೀನಿ. 50,000 ಕೊಟ್ಟಿ 2015 ಮಾಡಲು ಟೊಯೋಟಾ ಇನೋವಾ ತಗೊಂಡು 2015 ಮಾಡಲು ಸಿಗುತ್ತೆ 10.5 ಲಕ್ಷಕ್ಕೆ. ನಿಮ್ಗೆ 50,000 ತಂದ್ರೆ ಸಾಕು. ಯಾಕಂದ್ರೆ 15 ಮಾಡಲು ನಿಮ್ಗೆ ಆರಾಮಾಗಿ ಸಿಗೋದಿಲ್ಲ. 12-13 ಮಾಡಲ್ಗಳೇ ನಿಮ್ಗೆ ಆತರ ಪ್ರೈಸ್ ಅಲ್ಲಿ ಕೊಡ್ಬೇಕಾದ್ರೆ 15 ಮಾಡಲ್ ಅಲ್ಲಿ ಕೊಡ್ತಾ ಇರೋಂಥದ್ದು. ಅದು ಸೆಕೆಂಡ್ ಓನರ್ ಅಷ್ಟೇ ಆಗಿದೆ. ವಿ ವೇರಿಯಂಟ್ ಸಿಗ್ತಾ ಇರೋದು. ಅದೇನೋ ನಿಮ್ಗೆ ಏನು ಬೇಸ್ ವೇರಿಯಂಟು ಅಲ್ಲ, ಅದು ಟಾಪ್ ಎಂಡ್ ವೇರಿಯಂಟ್ ಸಿಗುತ್ತೆ. ಒಳ್ಳೆ ಪ್ರೈಸ್ ಅಲ್ಲಿ ಇದೆ, ಲೋನ್ ಕೂಡ ಆಗೋಗುತ್ತೆ, ಒಳ್ಳೆ ಪ್ರೊಫೈಲ್ ಇದೆ. ಅದು ಬೇಡವಾ ಸರ್? ಇನ್ನೂ ಆಫರ್ ಬೇಕಾ ಸರ್ ನಿಮ್ಗೆ? ಸರ್ ಇವತ್ತು ನೀವು ಒಂದು 800 ತಗೊಂತೀರಾ, ಆಲ್ಟೋ ತಗೊಂತೀರಾ, ತಗೋಬೇಡಿ ಸರ್. ಬನ್ನಿ ಸರ್, ಫಿಯೇಟ್ ಪುಂಟೋ ಕೊಡ್ತೀನಿ ಸರ್. ನಿಮ್ಗೆ 800 ರೇಟ್ಗೆ ಫಿಯೇಟ್ ಪುಂಟೋ ಕೊಡ್ತೀನಿ. ಸೈಕಲ್ ರೇಟ್ಗೆ ಸ್ಯಾಂಟ್ರೋ ಕೊಡ್ತೀನಿ ಸರ್. ನಿಮ್ಗೆ 11-12 ಇನೋವಾ ರೇಟ್ಗೆ 15 ಮಾಡಲ್ ಇನೋವಾ ಕೊಡ್ತೀನಿ. ಅದೇ ರೀತಿ ಸರ್ ನಿಮ್ಗೆ ಒಂದು 800 ರೇಟ್ ಅಲ್ಲಿ ಒಂದು ಫಿಯೇಟ್ ಪುಂಟೋ ಕೊಡ್ತೀನಿ ಸರ್. ಅದು ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲಾಯ್ ವೀಲ್ ಕೂಡ ಇದೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ, ಹೆಡ್ಡರ್ಸ್, ಒಳ್ಳೆ ಫ್ಯಾನ್ಸಿ ಅಲಾಯ್ ವೀಲ್ ಎಲ್ಲ ಇರುವಂತ ಗಾಡಿ. ಬರೀ ಎಕ್ಸ್ಟ್ರಾ ಫಿಟ್ಟಿಂಗ್ ದುಡ್ಡು ಕೊಡಿ, ಗಾಡಿ ತಗೊಂಡೋಗಿ ಸರ್. 1.5 ಲಕ್ಷ ಕೊಡ್ತೀನಿ ಸರ್. 2009 ಮಾಡಲು ಫಿಯೇಟ್ ಪುಂಟೋ ಸರ್. ಅದನ್ನು ಬರೇ 1.5 ಲಕ್ಷ ಸರ್. 1.5 ಲಕ್ಷ ಡೌನ್ ಪೇಮೆಂಟ್ ಅಲ್ಲ ಸರ್, ಫುಲ್ ಕ್ಯಾಶ್. 1.5 ಕೊಡಿ, ಆರಾಮ ತಗೊಂಡು 1.5 ಲಕ್ಷಕ್ಕೆ ನೋಡಬಹುದು ಯಾವ ತರ ಇದೆ ಅಂತ. ಫ್ರೀ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಮಾರ್ವಿನ್ ಸೀಟ್ ಕವರ್ ಹಾಕ್ಸಿದ್ದಾರೆ ಕಸ್ಟಮರ್. ವೆಹಿಕಲ್ ಎಲ್ಲ ಚೆನ್ನಾಗಿದೆ. ವೆಹಿಕಲ್ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕಿಸ್ಕೊಂಡಿದ್ದಾರೆ ನಿಮ್ಗೆ. ವಿತ್ ಅಲಾಯ್ ವೀಲ್, ಬಾಡಿ ಲೈನ್ ಒಬ್ರು ಹೇಳಿದ್ ನೆನ್ಪು, ಇದನ್ನ ತಗೊಂಡೋಗಿ ಕಂಬಕ್ಕೆ ಕೊಡಿದ್ರೆ ಕಂಬ ಬಿದ್ದೋಗುತ್ತೆ, ಗಾಡಿಗೆ ಏನೂ ಆಗಲ್ಲ. ಖಂಡಿತ ಸರ್. ಸೊ ಅಷ್ಟು ಗಟ್ಟಿಗೆ ವೆಹಿಕಲ್ 1.5 ಲಕ್ಷಕ್ಕೆ ಸಿಗುತ್ತೆ. ಪುಂಟೋ ನಿಮ್ಗೆ 2009 ಮಾಡಲು. ಓಕೆ, ನೆಕ್ಸ್ಟ್ I20 ಯಾವ ಸರ್? ಇದು ಎಸ್ ಕ್ರಾಸ್ ಸರ್. ಎಸ್ ಕ್ರಾಸ್ ಸರ್. ಇದು ಕೂಡ ಆಫರ್ ರೇಟ್ ಅಲ್ಲೇ ಕೊಡ್ತೀನಿ ಸರ್. ಹೌದಾ? ನಂಜುಂಡೇಶ್ವರ ಕಾರ್ಸ್ ಅಂದ್ರೆ ಆಫರ್ ಅಂದ್ರೆ ನಂಜುಂಡೇಶ್ವರ ಖಂಡಿತ ಸರ್, ಅದು ಸತ್ಯ. ಸೊ ಇದು ಬಂದ್ಬಿಟ್ಟು 2015ನೇ ಮಾಡಲು ಆಲ್ಫಾ ವೇರಿಯಂಟ್ ಸರ್. ಇದು ಆಲ್ಫಾ ನೋಡ್ಬೋದು.
ಸೀಟು ಲೆದರ್ ಸೀಟ್ಸ್ ಮತ್ತೆ ಇಂಟೀರಿಯರ್ ಎಲ್ಲ ತುಂಬಾನೇ ವೆಲ್ ಮೇಂಟೈನ್ಡ್ ಆಗಿರೋ ವೆಹಿಕಲ್ ಅಂತಾನೆ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಸಿಂಗಲ್ ಸ್ಕ್ರಾಚ್ ಕಾಣ್ಲಿಕ್ಕೆ ಸಿಗೋದಿಲ್ಲ. ಈ ಗಾಡಿನ ತುಂಬಾ ಜನ ಹುಡುಕ್ತಾ ಇರ್ತಾರೆ. ಎಸ್ ಕ್ರಾಸ್ ಒಳ್ಳೆ ಮೈಲೇಜ್ SUV ವೆಹಿಕಲ್ ಅಂತ ಒಳ್ಳೆ ಬಜೆಟ್ ಅಲ್ಲಿ ಕೂಡ ಸಿಗುತ್ತೆ. ಸರ್ ಈ ವೆಹಿಕಲ್ ಬಂದ್ಬಿಟ್ಟು 2016 ಮಾಡಲ್ ಆಗಿರುತ್ತೆ. ಸೊ ಸಿಂಗಲ್ ಓನರ್ ವೆಹಿಕಲ್, ಅದರಲ್ಲೂ ಟಾಪ್ ಎಂಡ್ ಆಲ್ಫಾ ಡೀಸೆಲ್ ಸರ್. ಸೊ ಇವತ್ತು 2016 ಮಾಡಲು ಶಿಫ್ಟ್ ಎಲ್ಲ ಕಡೆ ಕೇಳಿರ್ತೀರಾ ಸರ್, ಇವತ್ತು 6 ಲಕ್ಷ ಇರುತ್ತೆ ಸರ್. ಹೌದು, ಬೇಡ ಸರ್, 5,80,000 ಕೊಡಿ ಸರ್, ಎಸ್ ಕ್ರಾಸ್ ಕೊಡ್ತೀನಿ ಸರ್. 5,80,000 ಆಲ್ಫಾ ಕೊಡ್ತಾ ಇದೀನಿ ನಾನು ಸರ್ ನಿಮ್ಗೆ. ಶಿಫ್ಟ್ ಬಜೆಟ್ ಅಲ್ಲಿ ಆಲ್ಫಾ ಕೊಡ್ತಾ ಇದೀನಿ, ಸೈಕಲ್ ಬಜೆಟ್ ಅಲ್ಲಿ ಸ್ಯಾಂಟ್ರೋ ಕೊಡ್ತಾ ಇದೀನಿ, 800 ಬಜೆಟ್ ಅಲ್ಲಿ ಪುಂಟೋ ಕೊಡ್ತಾ ಇದೀನಿ, ಲೋ ಮಾಡಲ್ ಇನೋವಾ ರೇಟ್ ಅಲ್ಲಿ ಹೈ ಮಾಡಲ್ ಇನೋವಾ ಕೊಡ್ತಾ ಇದೀನಿ ಸರ್. ಇದಕ್ಕಿನ್ನ ಆಫರ್ ಎಲ್ಲೂ ಸಿಗಲ್ಲ ವೀಕ್ಷಕರೇ, ಯಾಕೆಂದ್ರೆ 10 ವಿಡಿಯೋ ನೀವು ನೋಡಿರ್ತೀರಾ. ನೋಡಿ ಪರಿಶೀಲನೆ ಮಾಡಿ ನಮ್ಮ ಆಫೀಸ್ ಬನ್ನಿ, ತೊಂದ್ರೆ ಇಲ್ಲ. ಬರೀ 5,80,000 ಕೊಡ್ತೀನಿ. ಲೋನ್ ಆಪ್ಷನ್ ಬೇಕಾ? 5 lakhs ಲೋನ್ ಮಾಡ್ಕೊಡ್ತೀನಿ. ಬರೀ 80,000 ಡೌನ್ ಪೇಮೆಂಟ್ ತಗೊಂಬನ್ನಿ. ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ಫಾ ವೇರಿಯಂಟ್ ಟಾಪ್ ಎಂಡ್ ವೆಹಿಕಲ್, ಆರಾಮಾಗಿ ಮಾರುತಿ ಡೀಸೆಲ್ ಗಾಡಿ ಎಸ್ ಕ್ರಾಸ್ ತಗೊಂಡು ಎಸ್ ಕ್ರಾಸ್ ಸಿಗುತ್ತೆ ನಿಮ್ಗೆ. ಬರೀ 80,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು. 5,80,000 ರೂಪಾಯಿಗೆ 16 ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್, ಅದ್ರಲ್ಲೂ ಎ ಸ್ಟಾರ್ ಕೂಡ ಇದೆ ನಮ್ಮ ಹತ್ರ. ಮಾರುತಿ ಎ ಸ್ಟಾರ್ ಬಂದ್ಬಿಟ್ಟು 2013 ಮಾಡಲ್. ಇದು ಕೂಡ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್. ಸೊ ಇದು ಕೂಡ 13 ಮಾಡಲು VXI. ಇದರಲ್ಲೂ ಕೂಡ ಟೈರ್ ಚೆನ್ನಾಗಿದೆ, AC ಇದೆ, ಪೋಸ್ಟರಿಂಗ್ ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಪವರ್ ವಿಂಡೋ ಕೂಡ ಇದೆ. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಪ್ರೈಸ್ ಬಂದ್ಬಿಟ್ಟು ಬರೀ 2,95,000 ಹೇಳ್ತಾರೆ. ನಿಮ್ ಚಾನಲ್ ಇಂದ ಬಂದ್ರೆ 2,80,000ಕ್ಕೆ 2013 ಮಾಡಲು ಸಿಂಗಲ್ ಓನರ್ ಎ ಸ್ಟಾರ್ ಕೊಡ್ತಾ ಇದೀವಿ. 13 ಮಾಡಲು ಸಿಂಗಲ್ ಓನರ್ 2,80,000 ಸರ್. ಲೋನ್ ಆಪ್ಷನ್ ಬೇಕಾ? 2.5 ಲಕ್ಷ ಲೋನ್ ಸರ್. ಒಂದ್ 40,000-45,000 50,000 ಕ್ಯಾಶ್ ತಗೊಂಬನ್ನಿ ಸರ್. ತಗೊಂಡೋಗಿ ಸರ್. 40,000-45,000 50,000 ಕ್ಯಾಶ್ ತಗೊಂಬನ್ನಿ. ಸಿಂಗಲ್ ಓನರ್ 2013 ಮಾಡಲು ಎ ಸ್ಟಾರ್ ತಗೊಂಡೋಗಿ ಸರ್. ಮಾರುತಿ ಆರಾಮಾಗಿ 18ರಿಂದ 20 ಮೈಲೇಜ್ ಬರುತ್ತೆ. ವ್ಯಾಗನರ್ ಸೆಗ್ಮೆಂಟ್ ಅಲ್ಲಿ ಹೈಟ್ ಅಲ್ಲಿ ಇರುತ್ತೆ. ಆಲ್ಟೋ ತರ ಕುಳ್ಳನೂ ಇರಲ್ಲ, 800 ತರ ಚಿಕ್ಕನೂ ಇರಲ್ಲ. ನಿಮ್ಗೆ ವ್ಯಾಗನರ್ ತರ ತುಂಬಾ ದೊಡ್ಡನೂ ಇರಲ್ಲ, ಹೈಟ್ ಸೆಗ್ಮೆಂಟ್ ಅಲ್ಲಿ ಇರುತ್ತೆ. ಪ್ರೊಫೆಷನಲ್ಸ್ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್, ಚಿಕ್ಕ ವೆಹಿಕಲ್, ಹೌದು, ಚೊಕ್ಕವಾದ ವೆಹಿಕಲ್. ಹೌದು. ತುಂಬಾ ಜನ ಈಕೋ ಹುಡುಕ್ತಾ ಇರ್ತಾರೆ. ನಾನ್ ನೋಡ್ದಂಗೆನೆ ನೀವು ಅಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ 3 ಜನ ಕಾಲ್ ಮಾಡ್ಬಿಟ್ಟು ಈಕೋ ಬೇಕು ಅಂತ ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬಂದು 2013 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಬರೀ 72,000 ರನ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಇದೆ. ಹೊಸ ಲೆದರ್ ಸೀಟ್ ಕವರ್ ಹಾಕಿದ್ದಾರೆ ಕಸ್ಟಮರ್. AC ಎಲ್ಲ ಬರುತ್ತೆ ನಿಮ್ಗೆ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಚೆನ್ನಾಗಿದೆ. ಪೈನರ್ ಸಿಸ್ಟಮ್ ಕೂಡ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಇನ್ಸ್ಟಾಲ್ ಮಾಡಿಸ್ಕೊಂಡಿದ್ದಾರೆ. ಅವರಲ್ಲಿ ಬಾಡಿ ಲೈನ್ ಅಲ್ಲಿ ಸಿಂಗಲ್ ಸ್ಕ್ರಾಚ್ ಡೆಂಟ್ಸ್ ಏನು ಸಿಗಲ್ಲ. ನಿಮ್ಮ ಹತ್ರ ಸಿಗೋ ಎಲ್ಲಾ ಗಾಡಿಗೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಖಂಡಿತ ಸರ್. ಯಾವುದೇ ಒಂದು ಬಾನೆಟ್ ರಿಪ್ಲೇಸ್ಮೆಂಟ್ ಆಗಿರ್ಲಿ, ಒಂದು ಡೋರ್ ರಿಪ್ಲೇಸ್ಮೆಂಟ್ ಆಗಿರ್ಲಿ, ನಾವು ಒಳಗಡೆನೆ ತಗೊಳ್ಳಲ್ಲ. ಸಪೋಸ್ ಆ ತರ ವೆಹಿಕಲ್ಸ್ ಏನಾರ ಇದ್ದು ಕೂಡ ಎಕ್ಸ್ಚೇಂಜ್ ಅಲ್ಲಿ ಬಂದಿತ್ತು ಅಂದ್ರೆ ಕಸ್ಟಮರ್ ಗೆ ಇಂಟಿಮೇಷನ್ ಮಾಡ್ತೀವಿ. ರಿಪ್ಲೇಸ್ಮೆಂಟ್ ಆಗಿದೆ, ನಿಮ್ಗೆ ಇಷ್ಟ ಇದ್ರೆ ಇವತ್ತು ನಾವು ಬಚ್ಚಿರ್ಬೋದು. ಮೊದ್ಲ ನಾಳೆ ಸುಟ್ಟೆ ಸುಡುತ್ತಲ್ಲ, ಬೆಂಕಿ ಆಗ್ಬಿಡುತ್ತೆ. ಅದ್ರ ಬದಲು ಅದಕ್ಕಿಂತ ಮುಂಚೆನೆ ನಾವು ಹೇಳ್ಬಿಡೋಣ ಸರ್ ಹಿಂಗಾಗಿದೆ, ಓಕೆ ಇದ್ರೆ ತಗೊಳ್ಳಿ, ಇಲ್ಲ ಬೇಡ ಅಷ್ಟೇ ಹೇಳ್ತೇವೆ. ಸೊ ಇದು ಬಂದು 2013 ಮಾಡೋ ಸೆಕೆಂಡ್ ಓನರ್. ಆಫ್ಟರ್ ಮಾರ್ಕೆಟ್ ನಿಮಗೆ ಕ್ಯಾರಿಯರ್ ಇಂದ ಒಳ್ಳೆ ಲೆದರ್ ಸೀಟ್, AC, ಪವರ್ ಸ್ಟೇರಿಂಗ್, AC ಬರುತ್ತೆ. ಸೊ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಇದ್ರ ಪವರ್ ಸ್ಟೇರಿಂಗ್ ಬರಲ್ಲ. ಸೊ ಇದು ಪ್ರೈಸ್ ಬಂದ್ಬಿಟ್ಟು ಬರೀ 3,45,000 ಹೇಳ್ತಾ ಇದೀವಿ. ಸೊ ನಿಮ್ಮ ಚಾನಲ್ ಇಂದ ಬಂದ್ರೆ ಸರ್ 3,25,000ಕ್ಕೆ ವೆಹಿಕಲ್ ಕೊಡ್ತೀವಿ. 3,25,000 ಸರ್. ಇವತ್ತು 13 ಮಾಡಲು ನೀವು ಓಮಿನಿ ತಗೊಳಕ್ ಆ ರೇಟ್ ಹೇಳ್ತಾರೆ. ಆ ರೇಟ್ ಅಲ್ಲಿ ನಾನು ಈಕೋ ಕೊಡ್ತೇನೆ. ಸೊ ಎರಡನೇದಾಗಿ ಲೋನ್ ಬೇಕಾ ಸರ್? 2.5 ಲೋನ್ ಮಾಡ್ಕೊಡ್ತೀನಿ ಸರ್. ಒಂದು 75,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಒಳ್ಳೆ ಪ್ರೊಫೈಲ್ ತಗೊಂಬನ್ನಿ, ಖಂಡಿತವಾಗಿ ಮಾಡ್ಕೊಡ್ತೀನಿ. 75,000 ರೂಪಾಯಿ ಡೌನ್ ಪೇಮೆಂಟ್ ಆದ್ರೆ ಸಾಕು, ಈಕೋ ತಗೊಂಡು ಹೋಗ್ಬೋದು ನಿಮ್ಮ ಮನೆಗೆ. ಅದು 13 ಮಾಡಲು ಸೆಕೆಂಡ್ ಓನರ್ ಗಾಡಿ. ನೆಕ್ಸ್ಟ್ ಸ್ಯಾಂಟ್ರೋ ಸರ್. ಹುಂಡೈ ಸ್ಯಾಂಟ್ರೋ. ಇದು ಬಂದ್ಬಿಟ್ಟು 2010 ಮಾಡಲು ಸೆಕೆಂಡ್ ಓನರ್. ಇವತ್ತು 2010 ಮಾಡಲು ಸೆಕೆಂಡ್ ಓನರ್ ನೀವು ಒಂದು ಆಲ್ಟೋ ತಗೊಬೇಕು ಅಂದ್ರೆ 2 ಲಕ್ಷ 2.5 ಲಕ್ಷ ಹೇಳ್ತಾರೆ. ಸೊ ಆಲ್ಟೋ ರೇಟ್ ಅಲ್ಲಿ ಸರ್ 2,25,000ಕ್ಕೆ ಸ್ಯಾಂಟ್ರೋ ಕೊಡ್ತಾ ಇದ್ದೀನಿ. 2,25,000ಕ್ಕೆ 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಲೆದರ್ ಇಂಟೀರಿಯರ್ಸ್ ಎಲ್ಲ ನೀವು ತೋರಿಸಬಹುದು. ಸೊ ತುಂಬಾ ಅಂದ್ರೆ ತುಂಬಾ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ. ವೆಲ್ ಮೇಂಟೈನ್ ಆಗಿದೆ. ನೋಡ್ಬೋದು ಇಂಟೀರಿಯರ್ ಯಾವ ತರ ಅಂತ. ಮಳೆ ಬಂದು ಹೋದ್ರು ಪಳಪಳ ಅಂತ ಹೊಳಿತಾ ಇದೆ ಗಾಡಿ. ಇಂಟೀರಿಯರ್ ಎಲ್ಲ ತುಂಬಾನೇ ವೆಲ್ ಮೇಂಟೈನ್ಡ್. ಹಾಗೆ ನಿಮ್ಗೆ ಬೇಜ್ ಕಲರ್ ಅಲ್ಲಿ ಸೀಟ್ ಇದೆ. ಸೀಟ್ ಮೇಲೆ ಒಂದ್ ಕೊಳೆನೂ ಕಾಣಿಸಲ್ಲ, ಡಸ್ಟ್ ಕಾಣಿಸಲ್ಲ, ಸೀಟ್ ಕವರ್ ಹರಿದಿಲ್ಲ. ಆತರ ವೆಲ್ ಮೇಂಟೈನ್ಡ್ ಆಗಿರೋ ವೆಹಿಕಲ್. 2010 ಮಾಡಲು, ಬಟ್ ಲೋನ್ ಆಗಲ್ಲ. ಇನ್ ಕೇಸ್ ಏನಾದ್ರು ಆದ್ರೆ ಮಾಡ್ಕೊಡ್ಬೋದಾ ಅಂತ? ಪ್ರೈವೇಟ್ ಲೋನ್ ಇರ್ಲಿ, ಪ್ರೈವೇಟ್ ಲೋನ್ ಮಾಡ್ಕೊಡುವ. ಏನಾದ್ರು ಸ್ವಲ್ಪ ಡೌನ್ ಪೇಮೆಂಟ್ ಇದ್ರೆ ಒಂದು ಅರ್ಧ ಡೌನ್ ಪೇಮೆಂಟ್ ಮಾಡಿದ್ರೆ ಅರ್ಧ ಖಂಡಿತವಾಗಿ ಪ್ರೈವೇಟ್ ಅಂದ್ರೆ ಸರ್ 1 ಲಕ್ಷ ಅವ್ರು ಡೌನ್ ಪೇಮೆಂಟ್ ಮಾಡ್ಲಿ, ಮಿಕ್ಕಿದ್ದು ನಾನು ಲೋನ್ ಮಾಡ್ಕೊಡ್ತೇನೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಮಾಡ್ಕೊಡ್ತೇನೆ. ಓಕೆ ಸೂಪರ್. ಸ್ಯಾಂಟ್ರೋ ಕೂಡ ಲೋನ್ ಆಗುತ್ತೆ. ಯಾರು ಕೇಳಿಲ್ವೇನೋ ನಾನು ಕೇಳ್ತಾ ಇದೀನಿ. ಓಕೆ, TUV ಹುಡುಕೋರಿಗೆ, ದೊಡ್ಡ ಫ್ಯಾಮಿಲಿಗೆ, ದೊಡ್ಡ ಅಂದ್ರೆ 7 ಸೀಟರ್ ಬರುತ್ತೆ.
ಸೊ ಅಂತವ್ರಿಗೆ ಒಂದು ವೆಹಿಕಲ್ ಅಂತಾನೆ ಹೇಳ್ಬೋದು. ಹೇಳಿ ಸರ್. ಇವತ್ತು ಯಾವ್ದಾದ್ರು 18ರಿಂದ 20 ಮೈಲೇಜ್ ಬರ್ತಾ ಇದೆ, ನಾವ್ 8 ಜನ ಜುಮ್ ಅಂತ ಹೋಗ್ಬೋದು ಅಂದ್ರೆ ಸೊ ಏಕೈಕ ಗಾಡಿ ಅಂತಾನೆ ಹೇಳ್ಬೋದು ಮಹೇಂದ್ರದಲ್ಲಿ. ಸೊ 18 ಆರಾಮಾಗಿ ಮೈಲೇಜ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಸೊ 2018 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸರ್. 2018 ಮಾಡಲು ಸಿಂಗಲ್ ಓನರ್. ಹೌದು ಸರ್. ಓಕೆ, ಇಂಟೀರಿಯರ್ ನೋಡಬಹುದು. ಇಂಟೀರಿಯರ್ ಕೂಡ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ಕಂಪನಿಯಿಂದಾನೇ ಯಾವ ತರ ಬಂದಿದೆ ಅದೇ ತರ ಇದೆ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ನಿಮ್ಗೆ. ಸ್ಪೇರ್ ವೀಲ್ ಕೂಡ ಹಿಂದ್ಗಡೆ ಬರುತ್ತೆ ನೋಡಬಹುದು. ಇದು ದೊಡ್ಡ ವೆಹಿಕಲ್ ಅಂಡ್ ಗಟ್ಟಿ ವೆಹಿಕಲ್. ಏನೋ ಆಗ್ಬಾರ್ದು, ಇನ್ ಕೇಸ್ ಏನಾದ್ರು ಆಯ್ತು ಅಂದ್ರೂ ಬಚಾವ್ ಆಗ್ಬಿಡ್ತೀವಿ. ಆ ತರ ಒಂಥರ ಗಟ್ಟಿ ವೆಹಿಕಲ್ ಅಂತ ಹೇಳ್ಬೋದು ಮಹೀಂದ್ರಾದಲ್ಲಿ. ಇದ್ರ ಬಗ್ಗೆ ಅಂದ್ರೆ 18 ಮಾಡಲು ಸಿಂಗಲ್ ಓನರ್ ಬರೀ 72,000 ರನ್ ಆಗಿದೆ. ವೆಹಿಕಲ್ ಕೂಡ ನೀವು ನೋಡ್ತಾ ಇದ್ದೀರಾ ಸರ್. ನಾವ್ ಹೇಳೋದಲ್ಲ, ಒಂದು ಸಿಂಗಲ್ ಸ್ಕ್ರಾಚ್ ಎಲ್ಲೂ ತೋರ್ಸೋ ಆಗಿಲ್ಲ, ಆ ರೀತಿ ಇರುವಂತ ವೆಹಿಕಲ್. ಸೊ ಟೈರ್ಸ್ ಕೂಡ ಚೆನ್ನಾಗಿದೆ. ಅಬೌವ್ 80% 70% ಟೈರ್ಸ್ ಕೂಡ ಇದೆ. ಹೊಸ ಲೆದರ್ ಸೀಟ್ಸ್ ಕವರ್ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್. ಸೊ ಪ್ರೈಸ್ ಅಂದ್ರೆ ಇವತ್ತು 2018 ಮಾಡಲು ನೀವು ಎಲ್ಲಾದ್ರೂ ಟಿವಿ ಕೇಳ್ಕೊಂಡ್ ಬಂದ್ರೆ 8 ಲಕ್ಷ 8.5 ಲಕ್ಷ ಹೇಳ್ತಾರೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ 6,95,000 ಕೊಡ್ತೀನಿ ಸರ್. 6,95,000 ಸರ್. ಲೋನ್ ಬೇಕಾ ಸರ್? 6.5 ಲೋನ್ ಸರ್. 45,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್. ತಗೊಂಡೋಗಿ ಸರ್. ಹ್ಯಾಪಿ ಕಸ್ಟಮರ್ ಇದ್ರೆ ಸಾಕು ಸರ್ ನಮ್ಗೆ, ಅಷ್ಟೇ ಸರ್. ಹೌದಾ? 45,000 ರೂಪಾಯಿ ಡೌನ್ ಪೇಮೆಂಟ್ ತಂದ್ರೆ ಸಾಕು ನಿಮ್ಗೆ. TUV 300 ತಗೊಂಡು ಹೋಗ್ಬೋದು ಮನೆಗೆ. ಅದು 18 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಅದರಲ್ಲೂ 2 ಏರ್ ಬ್ಯಾಗ್ ಎಲ್ಲ ಇರುವಂತ ವೆಹಿಕಲ್ ಸರ್. ರೆಕಾರ್ಡೆಡ್ ಇದೆ ಸರ್. ಎಲ್ಲಿ ಬೇಕಾದ್ರೆ ಸರ್. 78,000 ರನ್. ಸೂಪರ್. ಹಳೆ ಕಾಲದಲ್ಲಿ ಏನು ಸಿನಿಮಾಗಳಲ್ಲಿ ಎಲ್ಲ ರೌಡಿ ಅಟ್ಟಾಸ್ಕೊಂಡ್ ಬರೋದು ಅದೆಲ್ಲ ಮಾಡ್ಬೇಕಂತ ಹೇಳಿದ್ರೆ ಸ್ಕಾರ್ಪಿಯನ್ ಯೂಸ್ ಮಾಡ್ತಾ ಇದ್ರು. ಅವಾಗ್ಲೇ ನಾವು ಮಾತಾಡ್ತಿದ್ವಿ ಸ್ಕಾರ್ಪಿಯೋ ಬುಲೆರೋ ಗಳಿಗೆ ಏನ್ ಅಂದ್ರೆ ಹೈಪ್ ಇತ್ತು, ಡಿಮ್ಯಾಂಡ್ ಇತ್ತು ಅಂತ. ಸೊ ಇವಾಗ ನಮ್ಮ ಹತ್ರ ಸರ್ ಇದು ಬಂದು 2007 ಮಾಡಲ್ ಸ್ಕಾರ್ಪಿಯೋ. ಸೊ ಇದು SLX ವೇರಿಯಂಟ್. ಅಂದ್ರೆ 2007 ಅಲ್ಲಿ ಏನ್ ಟಾಪ್ ಎಂಡ್ ಬಂದಿದೆ. ಸೊ ಅದನ್ನ ಟಾಪ್ ಎಂಡ್ ಈ ವೆಹಿಕಲ್. ಅಂದ್ರೆ ಇದ್ರಲ್ಲಿ ಅಲಾಯ್ ವೀಲ್ ಕೂಡ ಬರುತ್ತೆ, ಟಾಕಿಂಗ್ ವರ್ಷನ್ ಬರುತ್ತೆ, ರೇರ್ ವೈಸರ್ ಬರುತ್ತೆ, ಕಂಪನಿಯಿಂದ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಬರುತ್ತೆ. ಸೊ ಬ್ರಾಂಡ್ ನ್ಯೂ ಟೈರ್ ಕೂಡ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ 2007 ಮಾಡಲ್ ಆದ್ರೂ ಕೂಡ ಸಿಂಗಲ್ ಓನರ್ ಅಲ್ಲಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸಿಂಗಲ್ ಓನರ್ ಸ್ಕಾರ್ಪಿಯೋ ಸರ್. ಓಕೆ, ಸಿಂಗಲ್ ಓನರ್ ಸ್ಕಾರ್ಪಿಯೋ 2007 ಮಾಡಲ್ ಅಲ್ವಾ? ಹೌದು ಸರ್. 2007 ಮಾಡಲ್ ಇದಾಗಿರುತ್ತೆ ಸರ್. ಇಂಟೀರಿಯರ್ ತೋರಿಸ್ತೀನಿ. ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ಡ್ ಆಗಿರುವಂತ ವೆಹಿಕಲ್ ಅಂತಾನೆ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಕಸ್ಟಮರ್ ಇನ್ಸ್ಟಾಲ್ ಮಾಡಿದ್ದಾರೆ. ಲೆದರ್ ಸೀಟ್ಸ್. ಇಂಟೀರಿಯರ್ ತುಂಬಾನೇ ವೆಲ್ ಮೇಂಟೈನ್ಡ್. ಒಳ್ಳೆ ಕ್ಯಾಬಿನ್ ಕೂಡ ಇದೆ ಅಂತಾನೆ ಹೇಳ್ಬೋದು. ಓವರಾಲ್ ಬಾಡಿ ಲೈನ್ ಆಗ್ಲಿ ಎಲ್ಲೂ ಕೂಡ ನಿಮ್ಗೆ ಡೆಂಟ್ಸ್ ಸ್ಕ್ರಾಚ್ ಏನು ಸಿಗಲ್ಲ. ಬಿಕಾಸ್ ಇದು ಸಿಂಗಲ್ ಓನರ್ ಆಗಿರ್ತಕ್ಕಂಥ. ಹೌದು ಸರ್. ಸಿಂಗಲ್ ಓನರ್ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಪ್ರೈಸ್ ವೈಸ್ ಅಂತ ಹೇಳಿದ್ರೆ ಬರೇ 3,25,000 ಹೇಳ್ತಾ ಇದೀನಿ. ಸೊ ನಿಮ್ ಚಾನಲ್ ಇಂದ ಬಂದ್ರೆ ಸರ್ ಬರೇ 3 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ ಸರ್. ಬರೇ 3 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ ಸರ್. ಸಿಂಗಲ್ ಓನರ್ ಸ್ಕಾರ್ಪಿಯೋ ಸಿಗುತ್ತೆ ಬರೀ 3 ಲಕ್ಷಕ್ಕೆ. ಅದು ಟಾಪ್ ಎಂಡ್ ವೇರಿಯಂಟ್ ಸಿಗುತ್ತೆ. ಹೌದು ಸರ್, ಖಂಡಿತವಾಗಿ. ಸಿಂಗಲ್ ಓನರ್, 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಕೂಡ ನಾವು ಫ್ರೆಶ್ ಆಗಿ ಮಾಡ್ಕೊಡ್ತೇವೆ. ಸೊ ನಿಮ್ಗೆ ಯಾವುದೇ ರೀತಿ ಖರ್ಚು ಬರಲ್ಲ. ಬರೀ ಡೀಸೆಲ್ ಹಾಕೋಬೇಕು, ಗಾಡಿ ಓಡಿಸ್ಕೊಬೇಕು ಸರ್. ಮಾಡ್ಕೊಡೋಣ ಸರ್. ಏನಾರ ಒಳ್ಳೆ ಕಸ್ಟಮರ್ ಬಂದ್ರೆ 1.5 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ದೆ ಅಂತ ಮಾಡ್ಕೊಡೋಣ. ಲೋ ಮಾಡಲು ಕೂಡ ನಿಮ್ಗೆ ಲೋನ್ ಮಾಡ್ಕೊಡ್ತೀವಿ ಸರ್. ಪೇಮೆಂಟ್ ಮಾಡಿದ್ರೆ ಸಾಕು ನಿಮ್ಗೆ. 1.5 ಲಕ್ಷ ಮಾಡ್ಬೇಕಾಗುತ್ತೆ. ನಮ್ಮ ಹತ್ರ i20 ಕೂಡ ಇದೆ ಸರ್. ಇದು ಒಂದು 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಸ್ಪೋರ್ಟ್ಸ್ ಆಪ್ಷನಲ್ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರ್ತದೆ. ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಕಂಪನಿಯಿಂದ ಅಲಾಯ್ ವೀಲ್ ಬರುತ್ತೆ. ಎಲ್ಲ ಹೊಸ ಲೆದರ್ ಸೀಟ್ ಕವರ್ ಇದೆ. ಹೊಸ ಟೈರ್ಸ್ ಕೂಡ ಇದೆ. ವೆಹಿಕಲ್ ಕೂಡ ಚೆನ್ನಾಗಿದೆ ಸರ್. ಬರೇ 3,65,000 ಕೊಡ್ತೀನಿ. ಲೋನ್ ಅಂತ ಬಂದ್ರೆ 3 ಲಕ್ಷ ಲೋನು, 65,000 ಡೌನ್ ಪೇಮೆಂಟ್ ಸಾಕು. ಡೀಸೆಲ್ ವೆಹಿಕಲ್ ಆರಾಮಾಗಿ i20 ಸೆಕೆಂಡ್ ಓನರ್. 2012 ಮಾಡಲ್ ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ಆಪ್ಷನ್ ಡೀಸೆಲ್ ವೇರಿಯಂಟ್. 72,000 ಓಡಿರೋ. ಬರೀ 72,000 ಓಡಿದೆ. ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಇದೆ. 12 ಮಾಡಲ್ ಸಿಗುತ್ತೆ ನಿಮ್ಗೆ 3,65,000 ರೂಪಾಯಿಗೆ. ನೆಕ್ಸ್ಟ್ ಒಂದು ಇಟಿಯೋಸ್ ಕೂಡ ನಮ್ಮ ಹತ್ರ ಇದೆ. ಇಟಿಯೋಸ್ ತುಂಬಾ ಜನ ಹುಡುಕ್ತಾ ಇರ್ತೀರಾ. ಅದು ನಾರ್ತ್ ಕರ್ನಾಟಕ ಕಡೆಯವರು ತುಂಬಾ ಜನ ಹುಡುಕ್ತಾ ಇರ್ತಾರೆ, ಗುಲ್ಬರ್ಗ, ಬೀದರ್ ಆ ಕಡೆಯವರು. ಸರ್ ಹೇಳಿ ಇದ್ರ ಬಗ್ಗೆ. ಸರ್ ಇದು ಬಂದು 2012 ಮಾಡಲ್. ಇದು ಬಂದು ಥರ್ಡ್ ಓನರ್ ಆಗಿದೆ. ಸೊ ಅದೊಂದ್ ಬಿಟ್ರೆ ಇನ್ನೇನ್ ಮೈನಸ್ ಇಲ್ಲ ವೆಹಿಕಲ್ ಅಲ್ಲಿ. 12 ಮಾಡಲ್ ಥರ್ಡ್ ಓನರ್. ಸೊ ಇದರಲ್ಲಿ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರ್ತದೆ. ಇವತ್ತು ಎಲ್ಲೇ ಇಟಿಯೋಸ್ ತಗೋಬೇಕು GD ಅಂತ ಯೋಚನೆ ಮಾಡಿದ್ರೆ ಡೀಸೆಲ್ ವೆಹಿಕಲ್ 3.5 ಲಕ್ಷ ಅಲ್ಲ 4.5 ಲಕ್ಷ 4.25 ಲಕ್ಷ ಇದೆ. ಸೊ ನಾವು ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ 3.5 ಲಕ್ಷಕ್ಕೆ ಈ ಗಾಡಿ ಕೊಡ್ತೀವಿ. 3.5 ಲಕ್ಷಕ್ಕೆ 3.5 ಲಕ್ಷಕ್ಕೆ ಕೊಡ್ತೀವಿ ಸರ್. ಇಟಿಯೋಸ್ ಕೊಡ್ತಾ ಇದೀವಿ. ಅದು ಕೂಡ ವೆಲ್ ಮೇಂಟೈನ್ಡ್ ಆಗಿರುವಂತ ವೆಹಿಕಲ್. ಓನರ್ ಒಂದೇ ಥರ್ಡ್ ಆಗಿದೆ. ಮನೆಗೆ ಸ್ವಂತಕ್ಕೆ ಓನ್ ಯೂಸ್ ಮಾಡ್ಕೊಳ್ಳೋದು. ಟೊಯೋಟಾ ಇಂಜಿನ್ ಕೇಳೋ ಹಾಗೆ ಇಲ್ಲ, ತುಂಬಾ ಚೆನ್ನಾಗಿದೆ. ಆಮೇಲೆ ನಿಮ್ ಮೈಲೇಜ್ ಅಂತ ಹೇಳಿದ್ರೆ 22-23 ಆರಾಮಾಗಿ ಕೊಡುತ್ತೆ. ಸೊ ಲಗೇಜ್ ಸ್ಪೇಸ್ ಕೂಡ ಡಿಕ್ಕಿ ಬರುತ್ತೆ. ಸೊ ಎಲ್ಲ ಬರುವಂತ ಆಪ್ಷನ್ ಇದೆ ಸರ್. ಲೋನ್ ಮಾಡ್ಕೊಡೋಣ ಸರ್. ಸ್ವಲ್ಪ ಮಾಡ್ಕೊಡೋಣ. 1.5 ಲಕ್ಷವರೆಗೂ ಲೋನ್ ಮಾಡುವ. 1.2 ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಂಡು ಆಗುತ್ತೆ. ಸೂಪರ್. ಹಾಗೆ ನಮ್ಮ ಬಲೆರೋ ಆವಾಗ್ಲೇ ಹೇಳ್ದಂಗೆ
ಬೊಲೆರೋ ಕೂಡ ನಮ್ಮ ಹತ್ರ ಇದೆ, ಡಿಮ್ಯಾಂಡೇಬಲ್ ಸರ್. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಆಗಿದೆ. ಸಿಂಗಲ್ ಓನರ್ ಬೊಲೆರೋ ZLX ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಇದು ಕೂಡ ಟ್ಯಾಕಿಂಗ್ ವರ್ಷನ್ ಬರುತ್ತೆ ವೆಹಿಕಲ್. ಸೊ ಹೈಬ್ರಿಡ್ ಇಂಜಿನ್ ಅಂದ್ರೆ ಕ್ಲಚ್ ಬಿಟ್ರೆ ಇದೆ ಆಫ್ ಆಗುತ್ತೆ. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲ ಹೊಸ ಲೆದರ್ ಸೀಟ್ ಕವರ್ ಇದೆ. ವೆಹಿಕಲ್ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇವತ್ತು ಎಲ್ಲೇ ಚೆಕ್ ಮಾಡೋದು 2015 ಮಾಡಲು ZLX ಟಾಪ್ ಅಂಡ್ ವೆಹಿಕಲ್ 6.25 ಲಕ್ಷ ಇದೆ. ನಂಜುಂಡೇಶ್ವರ ಕಾಲೇಜ್ ಅಲ್ಲಿ ಸರ್ 5,80,000 ಹೇಳ್ತಾ ಇದೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 5,60,000 ಗಾಡಿ ಮಾಡ್ಕೊಡ್ತೀವಿ. 5,60,000 ಸಿಂಗಲ್ ಓನರ್ ಮಾಡ್ಕೊಡ್ತೀವಿ. ಲೋನ್ ಆಪ್ಷನ್ ಬೇಕಾ ಸರ್? 5 ಲಕ್ಷ ಲೋನು ಸರ್, 60,000 ಡೌನ್ ಪೇಮೆಂಟ್ ಕೊಡಿ, ಆರಾಮ ತಗೊಂಡೋಗಿ. 60,000 ತಂದ್ರೆ ಸಾಕು, ಬೊಲೆರೋ ಸಿಗುತ್ತೆ ನಿಮ್ಗೆ. ಅದು ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ ನೆಕ್ಸ್ಟ್ ಒಂದು ಸ್ವಿಫ್ಟ್ ಕೂಡ ಇದೆ, ಡೀಸೆಲ್ ವೇರಿಯಂಟ್. ಸರ್ ಡೀಸೆಲ್ ವೇರಿಯಂಟ್ 2011 ಮಾಡಲು ಸರ್, ಡೀಸೆಲ್ ಗಾಡಿ. ಇದು ಕೂಡ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಹೌದು ಸರ್. ಓಕೆ ಇದು ಕೂಡ ಸಿಂಗಲ್ ಓನರ್ ಡೀಸೆಲ್ ಸ್ವಿಫ್ಟ್ ಬರುತ್ತೆ ನಿಮ್ಗೆ. ಇಂಟೀರಿಯರ್ ನೋಡಬಹುದು, ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಡ್ರೈವರ್ ಸೈಡ್ ಸ್ವಲ್ಪ ಸೀಟ್ ಕವರ್ಸ್ ಒಂದು ಹರಿದಿದೆ. ಸರ್ ಈ ಸಿಂಗಲ್ ಓನರ್ ಡೀಸೆಲ್ ಸ್ವಿಫ್ಟ್ ಬೆಲೆ ಏನ್ ಸರ್? ಸರ್ ಸಿಂಗಲ್ ಓನರ್ 3,85,000 ಹೇಳ್ತಾ ಇದೀವಿ. ಬಟ್ ನಿಮ್ ಚಾನಲ್ ಇಂದ ಬರೋರ್ಗೆ 3,65,000 ಗಾಡಿ ಕೊಡಕ್ ರೆಡಿ ಇದೀವಿ. ಲೋನ್ ಅಂತ ಬಂದ್ರೆ 3 ಲಕ್ಷ ಲೋನು ಸರ್, 65,000 ಡೌನ್ ಪೇಮೆಂಟ್ ತಗೊಂಬರ್ಲಿ, ಆರಾಮಾಗಿ ತಗೊಂಡೋಗ್ಲಿ. 65,000 ರೂಪಾಯಿ ಡೌನ್ ಪೇಮೆಂಟ್ ಅಂದ್ರೆ ಸಾಕು, ನಿಮ್ಗೆ ಸಿಂಗಲ್ ಓನರ್ ಸ್ವಿಫ್ಟ್ ಡೀಸೆಲ್ ಸಿಗುತ್ತೆ. ಡೀಸೆಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀವಿ. ಓಕೆ ಸೂಪರ್. ಹಾಗೆ ನಮ್ಮ ಹತ್ರ ಒಂದು i10 ಕೂಡ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿಸ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಲುಕ್ ಕೂಡ ಬರ್ತಾ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು ಸ್ಪೋರ್ಟ್ಸ್. ಸೊ ಇದು ಬಂದು ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ 2012 ಮಾಡಲು ಸಿಂಗಲ್ ಓನರ್ ಸ್ಪೋರ್ಟ್ಸ್ ಆಗಿರೋದ್ರಿಂದ ಸೊ ಇದರಲ್ಲಿ ಇನ್ಬಿಲ್ಟ್ ಸಿಸ್ಟಮ್ ಕೂಡ ಬರುತ್ತೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರ್ತದೆ. ಆಫ್ಟರ್ ಮಾರ್ಕೆಟ್ ಒಳ್ಳೆ ಫ್ಯಾನ್ಸಿ ಅಲಾವಿಲ್ ಹಾಕಿದ್ದಾರೆ ಸರ್. ಇವತ್ತು ಎಲ್ಲೇ ಚೆಕ್ ಮಾಡಿದ್ರು 384 ಲಕ್ಷ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬರೀ 3,25,000 ಗಾಡಿ. 3,25,000 ರೂಪಾಯಿಗೆ 25,000 ಗಾಡಿ ಕೊಡ್ತಾರೆ. ಸಿಂಗಲ್ ಓನರ್ i10. ಸಿಂಗಲ್ ಓನರ್ i10 ಸ್ಪೋರ್ಟ್ಸ್ ಸರ್. ಸ್ಪೋರ್ಟ್ಸ್ ಬರೀ 80,000 ಓಡಿರುವಂತ ಗಾಡಿ ಇದು. ಓಕೆ ಬರೀ 80,000 ಲೋನ್ ಬೇಕಾ ಸರ್? 2.5 ಲೋನ್ ಮಾಡ್ಕೊಡ್ತೀನಿ. ಒಂದು 75,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಆರಾಮಾಗಿ ತಗೊಂಡೋಗಿ. 75,000 ರೂಪಾಯಿ ಡೌನ್ ಪೇಮೆಂಟ್ ಅಂತ ಸಾಕು. ಸಿಂಗಲ್ ಓನರ್ i10 ಮನೆಗೆ ತಗೊಂಡು i10 ಸ್ಪೋರ್ಟ್ಸ್, ಅದರಲ್ಲೂ ವಿತ್ ಅಲಾಯ್ ವೀಲ್, ಆಫ್ಟರ್ ಮಾರ್ಕೆಟ್ ಎಲ್ಲ ಹಾಕಿದ್ದಾರೆ. ಸೊ ಅದೇ ರೀತಿ ಆ ಬಜೆಟ್ ಇಲ್ವಾ ಸರ್ ನಿಮ್ಮಲ್ಲಿ? ಕಡಿಮೆ ಇದೆ ಅಂದ್ರೆ ಸರ್ ನೋಡಿ 2004 ಮಾಡಲು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ವ್ಯಾಗನರ್ ಬರೇ 1,45,000 ಹೇಳ್ತಾ ಇದೀನಿ. ನಿಮ್ ಚಾನಲ್ ಇಂದ ಬಂದ್ರೆ 1,35,000 ಗಾಡಿ ಕೊಡಿ. 1,35,000 ನಿಮ್ಗೆ ವ್ಯಾಗನರ್ ಸಿಗುತ್ತೆ. ನೋಡಬಹುದು, ಮನೆ ಹತ್ರ ಓಡಿಸ್ಕೊಂಡಿರ್ಬೇಕು ಅಥವಾ ಚಿಕ್ಕ ಫ್ಯಾಮಿಲಿ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ ವೆಹಿಕಲ್ ಕಲಿಯೋರಿಗೆ ಕೂಡ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆ ಈ ಸಲ ಸರ್ ನೀವು ಮಾರುತಿಯಿಂದ ಶಿಫ್ಟ್ ಆಗಿ ಟಾಟಾ ಕೂಡ ಇಳಿದಿದ್ದೀರಾ ಅನ್ಸುತ್ತೆ ಸರ್. ಎಲ್ಲಾ ತರ ವೆಹಿಕಲ್ಸ್ ಕಸ್ಟಮರ್ ಕೇಳೋದ್ರಿಂದ ಪ್ರತಿಯೊಂದ್ ತರ ವೆಹಿಕಲ್ ಕೂಡ ಇದೆ. ಬಟ್ ಮಾರುತಿ ಮಾತ್ರ ನಾವು ಬಿಡಲ್ಲ. 70% ಮಾರುತಿ ಇರುತ್ತೆ, 30% ಅಲ್ಲಿ ನಿಮ್ಗೆ ಎನಿ ವೆಹಿಕಲ್ಸ್ ಏನ್ ಬೇಕಾದ್ರೂ ಎಲ್ಲ ನಮ್ಮ 50 ವೆಹಿಕಲ್ಸ್ ಕೇಳಿದವರಿಗೆಲ್ಲ ಗೊತ್ತಿರುತ್ತೆ ಮಾರುತಿ ಎಂತ ಗಾಡಿ ಅಂತ. ಹೌದು ಸರ್, ಎಂತ ಡಿಮ್ಯಾಂಡ್ ಇದೆ ಅಂತ. ಹಾಗೆ ಟಾಟಾ ಕೂಡ ಇತ್ತೀಚೆಗೆ ಡಿಮ್ಯಾಂಡ್ ಬರ್ತಾ ಇರೋದ್ರಿಂದ ಟಾಟಾಗೂ ಇಳಿದು ಬಿಟ್ಟಿದ್ದಾರೆ. ನಾನು ಟಾಟಾ ಮಾಡ್ತೀನಿ. ಹೌದು ಸರ್. ಇದು ಬಂದ್ಬಿಟ್ಟು XZ ಪ್ಲಸ್ ಸರ್ ಇದು. ಸೊ XZ ಪ್ಲಸ್ ಆಗಿರೋ ಇದು ಟಾಪ್ ಎಂಡ್ ಅಂದ್ರೆ ಇದರಲ್ಲೇ ಕೂಡ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಸೊ ಅಲಾಯ್ ವೀಲ್ ಬರುತ್ತೆ, AC ಪವರ್ ಸ್ಟೇರಿಂಗ್, ಸಾರಿ ಇದು ಕೀ ಸ್ಟಾರ್ಟ್ ಬರುತ್ತೆ. ಆಮೇಲೆ ಕಂಪನಿಯಿಂದಾನೆ ಅಲಾಯ್ ವೀಲ್ ಬರುತ್ತೆ, ಬ್ಯಾಕ್ ವೈಫರ್, ಡೀಪ್ ಆಗರ್, ಫಾಗ್ ಲ್ಯಾಂಪ್ ಪ್ರತಿಯೊಂದು ಎಲ್ಲ ಬರುವಂತ ಗಾಡಿ. ಎಲ್ಲ ಕಂಪನಿ ಫಿಟೆಡ್ ಅಲ್ಲಿ ಏನೇನ್ ಬರುತ್ತೆ ಎಲ್ಲವೂ ಬರುತ್ತೆ. ಟಾಪ್ ಅಂಡ್ ವೇರಿಯಂಟ್ ಇದಾಗಿರುತ್ತೆ. ಇದರಲ್ಲಿ ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ನಿಮ್ಗೆ ಏರ್ ಬ್ಯಾಗ್ ಬೇಕಾ ಅದು ಬರುತ್ತೆ, ಮ್ಯಾಗ್ವಿಲ್ ಬೇಕಾ ಬರುತ್ತೆ, ಡಿಫಾಗರ್ ವೈಪರ್ ಬೇಕಾ ಬರುತ್ತೆ, ಆಮೇಲೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಕಂಪನಿಯಿಂದಾನೇ ಬರುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ವೆಲ್ ಮೇಂಟೈನ್ಡ್ ಆಗಿರೋ ವೆಹಿಕಲ್. ಎಷ್ಟು ಓಡಿದೆ ಸರ್ ಇದು? ಸರ್ 2018 ಮಾಡಲು ಬರೀ 42,000 ಓಡಿರೋ. ಬರೀ 42,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ಸೊ ವೆಹಿಕಲ್ ಕೂಡ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಪ್ರೈಸ್ ಅಂತ ಹೇಳಿದ್ರೆ ಬರೀ 4,80,000 ಹೇಳ್ತಾ ಇದೀವಿ. ಸೊ ನಿಮ್ ಚಾನಲ್ ಇಂದ ಬಂದ್ರೆ 4,60,000 ವೆಹಿಕಲ್ ಕೊಡ್ತೀನಿ. ಲೋನ್ ಆಪ್ಷನ್ ಅಂತ ಬಂದ್ರೆ 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 60,000 ತರ ಕೇಳಿ ಆರಾಮಾಗಿ ತಗೊಂಡೋಗಿ. 4,60,000 ರೂಪಾಯಿಗೆ ನಿಮ್ಗೆ 18 ಮಾಡಲ್ ಸಿಂಗಲ್ ಓನರ್ ಬರೀ 46,000 ಓಡಿರೋದು. ಅವ್ರು ಎಲ್ಲಿ ಬೇಕಾನ ಚೆಕ್ ಮಾಡ್ಕೊಳ್ಳಿ ಸರ್. 5.5 ಮೇಲಿದೆ ಸರ್ ಮಾರ್ಕೆಟ್ ಪ್ರೈಸ್. ಸೊ ನಾನ್ ಕೊಡ್ತಾ ಇರೋದು ಬರೀ 4,60,000 ಗಾಡಿ ಕೊಡ್ತಾ ಇದೀನಿ. ಅದು 60,000 ತಂದ್ರೆ ಸಾಕು, ಆರಾಮ ತಗೊಂಡ್ ಹೋಗ್ತಾ ಇರ್ಲಿ. 60,000 ತಂದ್ರೆ ಸಾಕು ನಿಮ್ಗೆ ಟಾಪ್ ಅಂಡ್ ಟಿಯಾಗೋ ಮನೆಗೆ ತಗೊಂಡ್ ಹೋಗ್ಬೋದು. ಹಾಗೆ ಇನ್ನೊಂದು ಸ್ವಿಫ್ಟ್ ಇದೆ, ಸ್ವಿಫ್ಟ್ ಬಗ್ಗೆ ಹೇಳಿ ಸರ್. ಸರ್ ಇದು ಕೂಡ 16 ಮಾಡಲು ಸಿಂಗಲ್ ಓನರ್ ಸರ್. ಎಲ್ಲವೂ ಸಿಂಗಲ್ ಓನರ್. ಸೊ ಈ ಲೈನ್ ಏನಿದೆ ಎಲ್ಲ ಸ್ವಿಫ್ಟೇನೆ, ಎಲ್ಲ ಸಿಂಗಲ್ ಓನರ್. ಸೊ ಎಲ್ಲ ಇದರಲ್ಲಿ ಒಂದು 4 ಡೀಸೆಲ್ ಇದೆ, 2 ಪೆಟ್ರೋಲ್ ಇದೆ. ಹೌದಾ? ಎಲ್ಲವೂ ಸಿಂಗಲ್ ಓನರ್. ಸಿಂಗಲ್ ಓನರ್. ಸೊ ಇದು ಕೂಡ 2016 ಮಾಡಲು ಸಿಲ್ವರ್ ಕಲರ್. ಇದು ಬಂದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದ್ರಲ್ಲಿ ಬರ್ತದೆ. ಆಫ್ಟರ್ ಮಾರ್ಕೆಟ್ ಒಳ್ಳೆ ಫ್ಯಾನ್ಸಿ ಎಲ್ಲ ವೀಲ್ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಚೆನ್ನಾಗಿದೆ. ಹೌದು ಸರ್, ನಂಬರ್ ಕೂಡ ಫ್ಯಾನ್ಸಿ ಆಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡಿ ಯಾವ ತರ ಇದೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ಡ್ ಆಗಿರೋದು. ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮ್ಗೆ. ಇದು ಡೀಸೆಲ್ ಸರ್? ಇದು ಹೌದು ಸರ್, ಡೀಸೆಲ್.
ಹೌದು ಡೀಸೆಲ್ ಬ್ರಾಂಡ್ ನ್ಯೂ ಟೈರ್ ಇದೆ, ಸಿಂಗಲ್ ಓನರ್ ಆಗಿದೆ. ಪ್ರೈಸ್ ಅಂತ ಹೇಳಿದ್ರೆ ಬರೀ 5,80,000 ಈ ಗಾಡಿ ಕೊಡ್ತಾ ಇದ್ದೀವಿ. 5,80,000 ನೀವು ಲೋನ್ ಆಪ್ಷನ್ ಬೇಕು ಅಂದ್ರೆ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಒಂದು 80,000 ಡೌನ್ ಪೇಮೆಂಟ್ ತಗೊಂಬರ್ಲಿ. ಸಿಂಗಲ್ ಓನರ್ VDI ಡೀಸೆಲ್ ಬರೀ 78,000 ಓಡಿರುವಂತ ಗಾಡಿ ತಗೊಂಡೋಗಿ. ಸಿಂಗಲ್ ಓನರ್ ಸಿಗುತ್ತೆ 5,80,000. 16 ಮಾಡಲು ಆಫ್ಟರ್ ಮಾರ್ಕೆಟ್ ಅಲ್ಲ ವೀಲ್ ಕೂಡ ಹಾಕಿದ್ದಾರೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. 16 ಮಾಡಲು ಸಿಂಗಲ್ ಓನರ್. ಅದೇ ರೀತಿ ನೀವು ನೋಡಬಹುದು ಸರ್, ಇದು ಡಾಟ್ಸನ್ ರೆಡಿಗೋ ಅಂದ್ಬಿಟ್ಟು. ಸೊ ಇದು ಬಂದು 2016 ಮಾಡಲು. ಹೌದು ಸೆಕೆಂಡ್ ಓನರ್ ಆಗಿದೆ. ಸೊ ಅದ್ರಲ್ಲೂ ಕೂಡ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಪ್ರತಿಯೊಂದು ಬರುವಂತ ಗಾಡಿ. ಸರ್ ಇದು ಪ್ರೈಸ್ ಅಂತ ಹೇಳಿದ್ರೆ 2016 ಮಾಡಲು ಗಾಡಿ ಬರೀ 2,80,000 ಹೇಳ್ತಾ ಇದೀವಿ. ಚಾನಲ್ ಇಂದ ಬಂದ್ರೆ 2,70,000 ಆ ವೆಹಿಕಲ್ ಕೊಡ್ತೀವಿ. ಲೋನ್ ಅಂತ ಬಂದ್ರೆ 2 ಕಾಲ ಲೋನ್ ಮಾಡ್ಕೊಡ್ತೀವಿ. ಒಂದು 50,000 ಡೌನ್ ಪೇಮೆಂಟ್ ತಗೊಂಡ್ರೆ ಆರಾಮ ತಗೊಂಡು 50,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು ನಿಮ್ಗೆ 16 ಮಾಡಲು ರೆಡಿಗೋ ಮನೆಗೆ ತಗೊಂಡು ಹೋಗ್ಬೋದು. ಅದು ಸಿಂಗಲ್ ಓನರ್ ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ ಸೆಕೆಂಡ್ ಓನರ್. 2016 ಮಾಡಲು. ಸೊ ಅದೇ ರೀತಿ ಕ್ವಿಡ್ ಸರ್ 2019 ಮಾಡಲು RXT ಆಪ್ಷನಲ್ ಅಂದ್ಬಿಟ್ಟು. ಇದ್ರಲ್ಲಿ ಕೂಡ AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಸಿಂಗಲ್ ಏರ್ ಬ್ಯಾಗ್ ಬ್ಯಾಕ್ ವೈಪರ್ ಡೀಪ್ ಆಗರ್ ಫಾಗ್ ಲ್ಯಾಂಪ್ ಎಲ್ಲ ಬರುತ್ತೆ. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಯಾವ ತರ ಇದೆ ಅಂತ ಇದು ಕೂಡ ಇಂಟೀರಿಯರ್ ವೆಲ್ ಮೇಂಟೈನ್ಡ್ ಆಗಿರುವ ವೆಹಿಕಲ್ ಅಂತಾನೆ ಹೇಳ್ಬೋದು. 18 ಮಾಡಲ್ ಅಲ್ವಾ? 18 ಮಾಡಲು ಬರೀ 40,000 ಓಡಿರುವಂತ ಗಾಡಿ. ಸಿಂಗಲ್ ಓನರ್ 40,000 ಓಡಿದೆ. ಬರೀ 40,000 ಓಡಿದೆ ಸೂಪರ್ ಸರ್. ಪ್ರೈಸ್ ಪ್ರೈಸ್ ಅಂತ ಹೇಳಿದ್ರೆ ಸರ್ 3,80,000 ಹೇಳ್ತಾ ಇದ್ದಾರೆ. 19 ಮಾಡಲ್ RXT ಆಪ್ಷನಲ್ ಪೆಟ್ರೋಲ್ ಅಲ್ಲಿ ಒಳ್ಳೆ ಮೈಲೇಜ್ ಬರುವಂತ ಗಾಡಿ ಅಂದ್ರೆ ಇದೇನೆ. 22 ಮೈಲೇಜ್ ಬರುತ್ತೆ. ಸೊ ಇದನ್ನ ಪ್ರೈಸ್ ಅಂತ ಹೇಳಿದ್ರೆ ಬರೀ 3,80,000 ಗಾಡಿ ಕೊಡಕ್ ರೆಡಿ ಇದೀವಿ. ಲೋನ್ ಅಂತ ಬಂದ್ರೆ 3 ರಿಂದ 3 ಕಾಲವರೆಗೂ ಲೋನ್ ಮಾಡ್ತೀವಿ ಸರ್. ಒಂದ್ 45,000 ತಗೊಂಡ್ಬನ್ನಿ ಸರ್, ತಗೊಂಡೋಗಿ ಸರ್. 45,000 ತಂದ್ರೆ ಸಾಕು. 19 ಮಾಡಲು ಕ್ವಿಡ್ ನೀವು ಮನೆಗೆ ತಗೊಂಡು ಹೋಗ್ಬೋದು. 3,80,000 ಇನ್ನೂ 10,000 ಮಾಡಿ 3,70,000 ಕೊಡ್ತೀರಾ? 19 ಮಾಡಲ್ ಸಿಗುತ್ತೆ. ಒಳ್ಳೆ ಪ್ರೈಸ್. ಹಾಗೆ ನಮ್ಮ ಹತ್ರ ಇನ್ನೊಂದು ಸ್ವಿಫ್ಟ್ ಇದೆ. ಸ್ವಿಫ್ಟ್ ಲೈನ್ ಗಳ ಇದಾವೆ, ಎಲ್ಲ ಸಿಂಗಲ್ ಓನರ್ ಸಿಫ್ಟ್ಗಳು. ಇದು ಕೂಡ ಸಿಂಗಲ್ ಓನರ್. ಇದು 18 ಮಾಡಲು. ಇದು VXI ಆಪ್ಷನಲ್. ಅದೇ ಪೆಟ್ರೋಲ್ ಬರ್ತದೆ. ಸೊ ಇದ್ರಲ್ಲಿ ಕೂಡ ಸಿಂಗಲ್ ಏರ್ ಬ್ಯಾಗ್ ಬರ್ತದೆ. ಸೊ ಆಫ್ಟರ್ ಮಾರ್ಕೆಟ್ ಇದು ಕೂಡ ಅಲೈ ವೀಲ್ ಹಾಕಿದ್ದಾರೆ. ನೀವು ನೋಡಬಹುದು ಒಳ್ಳೆ ಹೊಸ ಲೆದರ್ ಸೀಟ್ ಕವರ್ ಕೂಡ ಹಾಕಿದ್ದಾರೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಲೆದರ್ ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ವೆಹಿಕಲ್ ಕೂಡ ವೆಲ್ ಮೇಂಟೈನ್ ಆಗಿದೆ ಅಲ್ವಾ? ಬರೀ 48,000 ಓಡಿದೆ. 48,000 ಓಡಿದೆ. ಶೋರೂಮ್ ಅಲ್ಲಿ ಇಷ್ಟು ತಗೊಂಡ್ ಬನ್ನಿ, ಆಮೇಲೆ ಪರ್ಚೇಸ್ ಮಾಡಿ, ತೊಂದ್ರೆ ಇಲ್ಲ. ಸೊ ಇದು ಪ್ರೈಸ್ ಬಂದ್ಬಿಟ್ಟು 6.5 ಲಕ್ಷ ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 6 ಲಕ್ಷಕ್ಕೆ ಈ ಗಾಡಿ ಕೊಡ್ತೀವಿ ಸರ್. 6 ಲಕ್ಷಕ್ಕೆ ಕೊಡ್ತೀವಿ ಸರ್. 18 ಮಾಡಲು ಬರೇ 48,000 ಓಡಿರುವಂತಹ ಸಿಂಗಲ್ ಓನರ್ ಪೆಟ್ರೋಲ್ VXI ಆಪ್ಷನಲ್ ಸಿಂಗಲ್ ಏರ್ ಬ್ಯಾಗ್ ಗಾಡಿನ 6 ಲಕ್ಷ ಕೊಡ್ತಾ ಇದೀವಿ. ಲೋನ್ ಅಂತ ಬಂದ್ರೆ 5.5 ಲಕ್ಷ ಲೋನು ಸರ್. 50,000 ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. 18 ಮಾಡಲ ಸರ್? 18 ಮಾಡಲು ಗಾಡಿ ಕೊಡ್ತೀವಿ. 18 ಮಾಡಲು 6 ಲಕ್ಷಕ್ಕೆ ಸಿಗ್ತಾ ಇದೆ ಅಂತ? ಖಂಡಿತ ಸರ್. ಓಕೆ, 5.5 ಲೋನ್ ಆಗುತ್ತಾ? 5 ಆಗುತ್ತಾ? 5.5 ಲೋನು ಸರ್. 50,000 ತರ್ಲಿ ಸರ್. 50,000 ಪ್ರೊಫೈಲ್ ಚೆನ್ನಾಗಿರೋ ತಗೊಂಬನ್ನಿ ಸರ್. 50,000 ತಗೊಂಬನ್ನಿ ಸರ್, ತಗೊಂಡೋಗಿ. 50,000 ತಂದ್ರೆ 18 ಮಾಡಲ್ ಸಿಂಗಲ್ ಓನರ್ ಬರೀ 48,000 ಓಡಿರುವಂತ ಜೆನ್ಯೂನ್ ಹಿಸ್ಟ್ರಿ ಸಮೇತ ವೆಹಿಕಲ್ ಸಿಗುತ್ತೆ. ಹೌದು ಸರ್. ಓಕೆ, ಅದೇ ರೀತಿ ನೀವು ನೋಡಬಹುದು ಸರ್. ಇದು ಬಂದ್ಬಿಟ್ಟು ಸೆಲೆರಿಯೋ ZXI ಸರ್. ಫುಲ್ ಟಾಪ್ ಎಂಡ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಆಮೇಲೆ ಡ್ಯೂಯಲ್ ಏರ್ ಬ್ಯಾಗ್ ಬ್ಯಾಕ್ ವೈಪರ್ ಡೀಪ್ ಆಗರ್ ಫಾಗ್ ಲ್ಯಾಂಪ್ ಎಲ್ಲ ಬರ್ತದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಬರೀ 38,000 ರನ್ ಆಗಿದೆ. ಬರೀ 38,000 ರನ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಸೊ ಹಸ್ಬೆಂಡ್ಸ್ ಆದ್ಮೇಲೆ ಲೇಡಿ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ. ಒಂದೇ ಮನೆಯಲ್ಲಿ ಸೆಕೆಂಡ್ ಓನರ್ ಆಗಿದೆ. ಬರೀ 38,000 ರನ್ ಆಗಿದೆ ಸರ್. ಸರ್ ಪ್ರೈಸ್ ಅಂತ ಹೇಳಿದ್ರೆ ಇವತ್ತು ಎಲ್ಲಾ ಕಡೆ 5.5 ಲಕ್ಷ ಬೈಕ್ ಬಂದಂಗೆ ಹೇಳ್ತಾರೆ. ಸೊ 2017 ಮಾಡಲು ಗಾಡಿ ನಮ್ಮ ಶೋರೂಮ್ ಬಂದ್ರೆ ಬರೀ 4,65,000 ಈ ಗಾಡಿ ಕೊಡ್ತೀವಿ ಸರ್. 17 ಮಾಡಲು 65 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 4.5 ಲಕ್ಷಕ್ಕೆ ಈ ಗಾಡಿ ಕೊಟ್ಬಿಡ್ತೀವಿ. ಓಕೆ, 4.5 ಲಕ್ಷಕ್ಕೆ ಸಿಗುತ್ತೆ. ಲೋನ್ ಬೇಕಾ ಸರ್? 4 ಲಕ್ಷ ಲೋನು ಸರ್. 50,000 ತರ್ಲಿ ಸರ್. 17 ಮಾಡಲು ZXI ಬರೀ 39,000 ಓಡೋ ಗಾಡಿ ತಗೊಂಡ್ಬರ್ತೀವಿ. ಓಕೆ, 17 ಮಾಡಲು ZXI ಟಾಪ್ ಎಂಡ್ ವೆಹಿಕಲ್ ಸಿಂಗಲ್ ಓನರ್ ಆಕ್ಚುಲಿ ಇದು. ಬಟ್ ಸೆಕೆಂಡ್ ಓನರ್ ಆಗಿದೆ. ಮನೇಲೆ ಒಂದೇ ಫ್ಯಾಮಿಲಿ ಆಗಿರೋದ್ರಿಂದ 48,000 ಎಷ್ಟು ಓಡಿದೆ. ಅದು ಒಳ್ಳೆ ಪ್ರೈಸ್ ಕೂಡ ಇದೆ. 4,60,000 ಹೌದು ಸರ್. ನೆಕ್ಸ್ಟ್ ಒಂದು ಟಾಟಾ ನೆಕ್ಸಾನ್ ಕೂಡ ಇದೆ ನಮ್ಮ ಹತ್ರ. ಟಾಟಾ ನೆಕ್ಸಾನ್ ಇದು ಕೂಡ XZ ಪ್ಲಸ್. ಇದರಲ್ಲಿ ಪುಷ್ ಬಟನ್ ಸ್ಟಾರ್ಟ್, ಬ್ಯಾಕ್ ವೈಪರ್ ಡೀಪ್ ಆಗರು ಫಾಗ್ ಲ್ಯಾಂಪ್, ಕಂಪನಿಯಿಂದ ಅಲಾಯ್ ವೀಲ್, ನಾವಿಗೇಷನ್ ಸಿಸ್ಟಮ್ ಪ್ರತಿಯೊಂದು ಎಲ್ಲ ಬರುತ್ತೆ. ಇದು ಡೀಸೆಲ್ ವೇರಿಯಂಟ್. ಹೌದು, ಡೀಸೆಲ್ ನೆಕ್ಸಾನ್ ಸಿಗುತ್ತೆ. ನೋಡ್ಬೋದು, ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ನಿಮ್ಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಎಲ್ಲ ರೇಟಿಂಗ್ಸ್ ಎಲ್ಲ ಕಡೆ ನೋಡಿರ್ತೀರಾ ನೀವುನು. ಇದು ಹೋಗಿ ಯಾವ ಗಾಡಿ ಹೊಡೆದ್ರು ಲಾರಿನೇ ಪಲ್ಟಿ ಹೋಗಿದೆ ಅಂತೆ ಈ ಗಾಡಿ ಹೊಡೆದಿದ್ದು. ಆ ತರ
ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು 19 ಮಾಡಲು? ಸರ್ 2019 ಮಾಡಲು ಸಿಂಗಲ್ ಓನರ್, ಬರೀ 73,000 ರನ್ ಆಗಿದೆ. ಸೊ ಗಾಡಿ ತುಂಬಾ ಅದ್ಭುತವಾಗಿದೆ, ಚೆನ್ನಾಗಿದೆ, ಡೀಸೆಲ್ ಗಾಡಿ. ಪ್ರೈಸ್ ಬಂದ್ಬಿಟ್ಟು ಬರೀ 7,95,000 ಗಾಡಿ ಕೊಡ್ತಾರೆ. 7,95,000 ಬರೀ 795 ಕೊಡ್ತಾರೆ ಸರ್. 8.5 9 ಲಕ್ಷ ಹಿಂಗೆ ಹೇಳ್ತಾರೆ. ಸೊ 2018 ಮಾಡಲು ಸಿಂಗಲ್ ಓನರ್ ಗಾಡಿನ ಬರೀ 7,95,000 ಕೊಡ್ತೀನಿ. ಲೋನ್ ಬೇಕಾ ಸರ್? 7.5 ಲೋನ್ ಮಾಡ್ಕೊಡ್ತೀನಿ ಸರ್. 45,000 ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. 45,000 ತಂದ್ರೆ ಸಾಕು. ಟಾಟಾ ನೆಕ್ಸಾನ್ ನಿಮ್ ಮನೆಗೆ ತಗೊಂಡು ಹೋಗ್ಬೋದು. 18 ಸರ್ ಇದು? 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಕಡಿಮೆ ಓಡಿದೆ ಅಲ್ಲ? ಹೌದು ಸರ್, ಬರೀ 72,000 ಓಡಿದೆ ಡೀಸೆಲ್. ಹೌದು ಸರ್. ಓಕೆ, ಹಾಗೆ ಇನ್ನೊಂದು ಸ್ವಿಫ್ಟ್ ಸರ್, ಇದು ಬಂದು 2013 ಮಾಡಲು ವಿಡಿಐ, ಆಂಪ್ ಊಫರ್, ಸಬ್ ಊಫರ್, ಸೊ ಸೋನಿ ಸಿಸ್ಟಮ್, ಆಮೇಲೆ ನಿಮ್ಗೆ ರಿವರ್ಸ್ ಕ್ಯಾಮ್ರಾ ಕೂಡ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ಆಫ್ಟರ್ ಮಾರ್ಕೆಟ್ ಇದೆಲ್ಲ ಫಿಟ್ಟಿಂಗ್ ಮಾಡಿದ್ದಾರೆ. ಆಂಪ್ ಊಫರ್ ಸಬ್ ಊಫರ್ ಎಲ್ಲ ಇರುವಂತಹ ವೆಹಿಕಲ್ ಇದು. ನೋಡ್ಬೋದು, ಇಂಟೀರಿಯರ್ ಕೂಡ ಚೆನ್ನಾಗಿದೆ, ಎಕ್ಸ್ಟೀರಿಯರ್ ಚೆನ್ನಾಗಿದೆ. ಗಾಡಿ ಸೌಂಡ್ ನೋಡಿದ್ರಲ್ಲ, ನಾನು ಡೋರ್ ಹಾಕಿದಾಗ ತುಂಬಾನೇ ಪ್ರೀಮಿಯಂ ಆಗಿತ್ತು, ಯಾಕಂದ್ರೆ ಗಾಡಿ ಡೋರ್ ಅಲ್ಲೇ ಗೊತ್ತಾಗೋಗುತ್ತೆ ಗಾಡಿ ಕಂಡೀಷನ್ ಏನಿದೆ ಅಂತ. ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ. ಸರ್, ಏನ್ ಪ್ರೈಸ್ ಹೇಳ್ತೀರಾ ಸರ್? ಇದು 2013 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್. ಸೊ 4,65,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 4.5 ಲಕ್ಷಕ್ಕೆ ಈ ವೆಹಿಕಲ್. 4.5 ಲಕ್ಷಕ್ಕೆ? ಬರೀ 4.5 ಲಕ್ಷಕ್ಕೆ ಲೋನ್ ಬೇಕಾ ಸರ್? 380 ಲೋನ್ ಮಾಡ್ಕೊಡ್ತೀನಿ. 70,000 ಡೌನ್ ಪೇಮೆಂಟ್ ತನ್ನಿ. 2013 ಮಾಡಲು ಡೀಸೆಲ್ ವೆಹಿಕಲ್ ತಗೊಂಡು 70,000 ತಂದ್ರೆ ಸಾಕು. ಡೀಸೆಲ್ ವೇರಿಯಂಟ್ ನಿಮ್ ಮನೆಗೆ ತಗೊಂಡು ಹೋಗ್ಬೋದು. ಅದು ವಿತ್ ಆಂಪ್ ಸಬ್ ಊಫರ್ ಇರುವಂತ ಡೀಸೆಲ್ ಸ್ವಿಫ್ಟ್. ಹೌದು ಸರ್, ಖಂಡಿತ ಲೋನ್ ಕೂಡ ಆಗ್ಬಿಡುತ್ತೆ ನಿಮ್ಗೆ ಆರಾಮಾಗಿ. 70,000 ತಂದ್ರೆ ಸಾಕು. ಹಾಗೆ ನಮ್ಮ ಹತ್ರ ಇನ್ನೊಂದು ಸ್ವಿಫ್ಟ್ ಇದೆ ಸರ್. ಅದು ಬಂದು 2021 ಮಾಡಲ್ ಸರ್. 21 ಮಾಡಲ್ 2021 ಮಾಡಲ್. ಸೊ ಇದ್ರಲ್ಲಿ ಕೂಡ AC ಪವರ್ ಸ್ಟೇರಿಂಗ್, ಮತ್ತೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ಇನ್ಬಿಲ್ಟ್ ಸಿಸ್ಟಮ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಎಲ್ಲ ಬರ್ತದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದೆ. ವೆಹಿಕಲ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ. 21 ಮಾಡಲ್ ಸ್ವಿಫ್ಟ್ ಇದಾಗಿರುತ್ತೆ. ಆಮೇಲೆ ನಿಮ್ಗೆ ಪ್ರತಿಯೊಂದು ಆಪ್ಷನ್ ಇದ್ರಲ್ಲಿ ಕೂಡ ಬರುತ್ತೆ. ಮ್ಯಾಗ್ವಿಲ್ ಒಂದು ಬಿಟ್ಟು ಎಲ್ಲಾ ಆಪ್ಷನ್ಸ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್, ಇದು ಪ್ರೈಸ್ ಇವತ್ತು 21 ಮಾಡಲ್ ಎಲ್ಲಿ ತಗೋಬೇಕಾದ್ರೆ 7.5 ಲಕ್ಷ 7.5 ಲಕ್ಷ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬರೀ 6,95,000 ಹೇಳ್ತಾ ಇದೀನಿ ಸರ್. ಓಕೆ, 21 ಮಾಡಲ್ ಶಿಫ್ಟ್ 6,95,000 ಹೇಳ್ತಾ ಇದೀನಿ. ಸೊ ನಿಮ್ ಚಾನಲ್ ಇಂದ ಬಂದ್ರೆ 6,80,000 ಗಾಡಿ ಕೊಡ್ತೀನಿ ಸರ್. 6,80,000 ಲೋನ್ ಬೇಕಾ ಸರ್? 6ರಿಂದ 6.5 ಲಕ್ಷ ಲೋನು. ಇದಕ್ಕೂ ಅಷ್ಟೇ ಸರ್, 50,000 ಇಲ್ಲ 80,000 ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. 50,000 ಇಲ್ಲ 80,000 ತಂದ್ರೆ ಸಾಕು. ನಿಮ್ಗೆ 21 ಮಾಡಲ್ ಸ್ವಿಫ್ಟ್ ಮನೆಗೆ ತಗೊಂಡು ಹೋಗ್ಬೋದು. ಆರಾಮಾಗಿ ಲೋನ್ ಕೂಡ ಆಗ್ಬಿಡುತ್ತೆ. ಪ್ರಾಫಿಟ್ ಚೆನ್ನಾಗಿ ಇಟ್ಕೊಂಡು ಬನ್ನಿ. ಸಿಂಗಲ್ ಓನರ್ ಸ್ವಿಫ್ಟ್ ಇದಾಗಿರುತ್ತೆ. ಹೌದು ಸರ್, ಸಿಂಗಲ್ ಓನರ್ 21 ಮಾಡಲ್ ಸರ್. ಬರೀ 78,000 ಓಡಿರುವಂತ ಗಾಡಿ ಸರ್. ಬರೀ 78,000 ಜೆನ್ಯೂನ್ ಓಡಿದೆ, ಹಿಸ್ಟ್ರಿ ಸಮೇತ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಸುಜುಕಿ ಸರ್ ರೀಡ್ಸು, ಮಾರುತಿ ರೀಡ್ಸು. ಸೊ ಇದು ಬಂದು ಡೀಸೆಲ್ ವೇರಿಯಂಟ್, 2014 ಮಾಡಲು. ಇದು ಕೂಡ 9 ಇಂಚ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಅಲಾಯ್ ವೀಲ್ ಇದೆ. ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಇನ್ಸ್ಟಾಲ್ ಮಾಡಿಸ್ಕೊಂಡಿದ್ದಾರೆ. 9 ಇಂಚ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ತುಂಬಾ ಪ್ರೀಮಿಯಂ ಆಗಿದೆ. ರಾಕೆಟ್ ಅಂತಾನು ಇದ್ರ ಕರೀತಾರೆ ಜನ. ಯಾಕಂದ್ರೆ ನಮ್ಮೂರ್ ಕಡೆ ತುಂಬಾನೇ ಎಲ್ಲಾ ಮನೆಗಳಲ್ಲೂ ರಿಟ್ಸ್ ಗಳು ಇದಾವೆ. ಗೊತ್ತಿಲ್ಲ ಮೈಲೇಜ್ ಚೆನ್ನಾಗಿ ಬರುತ್ತೇನೋ ಅಂತ. ಸರ್, ಇದ್ರ ಬಗ್ಗೆ ಸೂಪರ್ ಮೈಲೇಜ್ ಬರ್ತದೆ. 22ರಿಂದ 23 ಮೇಲೆ ಮೈಲೇಜ್ ಡೀಸೆಲ್. ಸೊ ಇದು ಬಂದು ಸೆಕೆಂಡ್ ಓನರ್ ಆಗಿರುತ್ತೆ. ಸೆಕೆಂಡ್ ಓನರ್ ಬರೇ 85,000 ರನ್ ಆಗಿದೆ ವೆಹಿಕಲ್. ಪ್ರೈಸ್ ಅಂತ ಹೇಳಿದ್ರೆ 4.45 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 4.30 ಗಾಡಿ ಕೊಡ್ತೀವಿ ಸರ್. 4.30 ಸರ್. ಅದಕ್ಕಿಂತ ಅಚ್ಚರಿನ 4 ಲಕ್ಷ ಲೋನ್ ಸರ್. 30,000 ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. 30,000 ತಗೊಂಡ್ಬಿಟ್ರೆ ನಿಮ್ಗೆ ರಿಡ್ಸ್ ತಗೊಂಡು ಹೋಗ್ಬೋದು. ಅದು ವಿಡಿಐ ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ಆಗಿದೆ. ಹೌದು ಸರ್. ಅದೇ ರೀತಿ ಸರ್, ಡೀಸೆಲ್ ಬೇಡವಾ ಸರ್ ನಿಮ್ಗೆ? ಪೆಟ್ರೋಲ್ ಬೇಕಾ ಸರ್? ತಗೊಳ್ಳಿ ಸರ್. ಆಪ್ಷನ್ ಏನು ಸರ್? 15 ಮಾಡಲು ಕೊಡ್ತೀನಿ, 4.30 ತಗೊಂಡೋಗಿ ಸರ್. ಬರ್ರೆ 4.30 15 ಮಾಡಲು ಕೊಡ್ತಾ ಇದೀನಿ. ಇದಕ್ಕೂ ಅಷ್ಟೇ ಸರ್, 4 ಲಕ್ಷ ಲೋನು. 30,000 60,000 ತಗೊಂಬನ್ನಿ ಸರ್. ಅಣ್ಣ ತಮ್ದಿರಿದ್ರೆ 2 ಗಾಡಿ ತಗೊಂಡೋಗಿ ಸರ್. 60,000ಕ್ಕೆ 60,000 ಡೀಸೆಲ್. ಪೆಟ್ರೋಲ್ ಬೇಕಾ? ಪೆಟ್ರೋಲ್ ರೇರ್ ಯೂಸ್ ಮಾಡಕ್ ತಗೊಳ್ಳಿ, ರೆಗ್ಯುಲರ್ ಯೂಸ್ ಮಾಡಕ್ ತಗೊಳ್ಳಿ. 30,000 60,000 ತಗೊಂಬನ್ನಿ, 2 ತಗೊಂಡೋಗ್ಬೋದು. ಓಕೆ, ಸೂಪರ್. ನಂಜುಂಡೇಶ್ವರ ಕಾರ್ಸ್ ಬಂದ್ರೆ 7 ಸೀಟರ್ ಕಡಿಮೆ ಇಲ್ಲ, 8 ಸೀಟರ್ ಕಡಿಮೆ ಇಲ್ಲ, 5 ಸೀಟರ್ ಕಡಿಮೆ ಇಲ್ಲ, ಡೀಸೆಲ್ ಕಡಿಮೆ ಇಲ್ಲ. ಟಾಟಾ ಬೇಕಾದ್ರೆ ಟಾಟಾ ಸಿಗುತ್ತೆ, ಎಲ್ಲವೂ ಸಿಕ್ಬಿಡುತ್ತೆ. ಬೇಕಾ, XUV ಬೇಕಾ, ನಿಮ್ಗೆ ಯಾವ್ದು ಬೇಕು ಸರ್ ಎಲ್ಲಾ ಗಾಡಿನೂ ಇಟ್ಟಿರ್ತೀವಿ. ಸೊ ಅದೇ ರೀತಿ ಇದು ಬಂದು 2018 ಮಾಡಲು ಸೆಕೆಂಡ್ ಓನರ್. ಬರೀ 73,000 ರನ್ ಆಗಿದೆ. ZXi ಪ್ಲಸ್ ನೋಡಿ, ತುಂಬಾ ಜನ ಹುಡುಕ್ತಾ ಇರ್ತೀರಾ ಎರ್ಟಿಗ ತುಂಬಾ ಕಡಿಮೆ ಓಡಿರೋ ಗಾಡಿ ಬೇಕು ಅಂತ. 2018 ಮಾಡಲು ಗಾಡಿ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ ಇದರಲ್ಲಿ. ಒಳ್ಳೆ ನಾವಿಗೆ ಇದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕಿದ್ದಾರೆ ಇದರಲ್ಲಿ. ರಿವರ್ಸ್ ಕ್ಯಾಮ್ರಾ ಕೂಡ ಇದೆ. ವೆಹಿಕಲ್ ಕೂಡ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಬರೀ 70,000 ಅಲ್ಲ ಸರ್ ಓಡಿದ್ದು? ಹೌದು ಸರ್, ಬರೀ 72,000 ರನ್ ಆಗಿದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಇಟ್ಟಾರೆ. ಟೈರ್ಸ್ ಎಲ್ಲ 90% ಇದೆ ಸರ್. 90% ಟೈರ್ ಇದೆ. ಟೈರ್ ಕೂಡ ನೋಡಬಹುದು ಯಾವ ತರ ಇದೆ ಅಂತ. ಗಾಡಿ ಇಂಟೀರಿಯರ್ ಎಕ್ಸ್ಟೀರಿಯರ್ ತುಂಬಾನೇ ವೆಲ್ ಮೇಂಟೈನ್ಡ್ ಆಗಿದೆ.
18 ಮಾಡಲು 18 ಮಾಡಲು ZXi ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್ ಇಂದ ಏರ್ ಬ್ಯಾಗ್ ಇಂದ ಮ್ಯಾಗ್ವೆಲ್ ಇಂದ ಬ್ಯಾಕ್ ವೈಪರ್ ಇಂದ ಒಳ್ಳೆ ಲೆದರ್ ಸೀಟ್ ಇಂದ ಪ್ರತಿಯೊಂದು ಏನು ಮಾಡ್ಸೋ ಆಗಿಲ್ಲ ಸರ್. ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ, ಎಲ್ಲ ಇದೆ, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ, ಆಟೋಮೆಟಿಕ್ ಮಿರರ್ ಎಲ್ಲ ಇದೆ. ಸೊ ಪ್ರೈಸ್ ಅಂತ ಒಂದು ಹೇಳ್ಬಿಡ್ತೇನೆ. ಸೊ 8,65,000 ಹೇಳ್ತಾ ಇದ್ದೀನಿ ಸರ್. ಸೊ ನಿಮ್ ಚಾನಲ್ ಇಂದ ಬಂದ್ರೆ 8,40,000 ಈ ವೆಹಿಕಲ್ ಕೊಡ್ತೀವಿ. 8,40,000 18 ಮಾಡಲು ಸಿಂಗಲ್ ಓನರ್ ಸರ್. 9 ರಿಂದ 9.5 ಲಕ್ಷ ಇದೆ. ಚೆಕ್ ಮಾಡ್ಕೊಂಡ್ ಬರ್ಲಿ ZXi ಪ್ಲಸ್ ಏನಿದೆ ಅಂತ ಪ್ರೈಸ್ ಬೇರೆ ಶೋರೂಮ್ ಅಲ್ಲಿ ಕಡಿಮೆ ಓಡಿರೋ ಅಂತ ZXi ಪ್ಲಸ್ ಯಾರಾದ್ರೂ ಕೊಟ್ರೆ ಖಂಡಿತವಾಗಿ ನಾನು ಹೇಳೋದೇ ಇಲ್ಲ, ಎಲ್ಲೂ ಸಿಗೋದೇ ಇಲ್ಲ ಸರ್, ಸಿಗೋದೇ ಇಲ್ಲ. ಆ ರೀತಿ ನಾನು ಹೇಳ್ತಾ ಇದ್ದೇನೆ. ತಗೊಳ್ತಿರೋ ಬಿಡ್ತಿರೋ ಬೇರೆ ಕಡೆ ಹುಡುಕ್ತಾ ಇದ್ರೆ ಇಲ್ಲೊಂದ್ಸಲ ಬಂದು ಈ ಗಾಡಿ ಚೆಕ್ ಮಾಡಿ, ಬೇಕಾದ್ರೆ ಇದು ನಿಮ್ಗೆ ಇಷ್ಟ ಆಗ್ಲಿಲ್ಲ ಬೇಕಾದ್ರೆ ಅಲ್ಲಿ ಹೋಗಿ ತಗೊಳ್ಳಿ. ಯಾಕಂದ್ರೆ ಆ ತರ ಅದ್ಭುತವಾದ ಪ್ರೈಸ್ ಕೊಡ್ತಾ ಇದ್ದೀನಿ, ಒಳ್ಳೆ ಗಾಡಿನೂ ಕೂಡ ಕೊಡ್ತಾ ಇದ್ದೀನಿ. 8,40,000 ಈ ಗಾಡಿ ಕೊಡ್ತೀನಿ. ಲೋನ್ ಬೇಕಾ ವೀಕ್ಷಕರೇ? 7.5 ಲಕ್ಷದಿಂದ 8 ಲಕ್ಷ ಲೋನು. 40,000 ಇಲ್ಲ 90,000 ತಗೊಂಬನ್ನಿ. ನಿಮ್ ಶಕ್ತಿ ಎಷ್ಟಿದೆಯೋ ಅಷ್ಟು ಪ್ರೊಫೈಲ್ ಚೆನ್ನಾಗಿರೋರು ತಗೊಂಬನ್ನಿ, ಖಂಡಿತ ಈ ಗಾಡಿ ತಗೊಂಡೋಗಿ. ನಿಮ್ ಶಕ್ತಿಲಿ 30,000 ಮಾಡಕ್ಕಾಗತ್ತಾ, 40,000 ಮಾಡಕ್ಕಾಗತ್ತಾ, 50,000 ಮಾಡಕ್ಕಾಗತ್ತಾ, ಇಲ್ಲ 1 ಲಕ್ಷನೇ ಮಾಡಕ್ಕಾಗತ್ತಾ? ಡೌನ್ ಪೇಮೆಂಟ್ ತಗೊಂಬನ್ನಿ. ಈ ಗಾಡಿ 18 ಮಾಡಲು ಸಿಂಗಲ್ ಲೋನರ್ ಬರೀ 72,000 ಓಡಿದೆ. ಹೌದು ಸರ್, ಒಳ್ಳೆ ಗಾಡಿ ಸಿಗ್ತಾ ಇದೆ ನಿಮ್ಗೆ. ಎರಟಿಗೆ ಮನೆಗೆ ತಗೊಂಡು ಹೋಗ್ಬೋದು. ನೆಕ್ಸ್ಟ್ ಒಂದು ಬಲೆನೋ ಕೂಡ ಇದೆ. ಈ ಸಲ ಬಲೆನೋಗಳು ಸ್ವಲ್ಪ ಕಡಿಮೆ ಆಗಿದೆ, ಸೇಲ್ ಆಗ್ಬಿಟ್ಟಿದೆ ಅನ್ಸುತ್ತೆ ಸರ್. ಇಲ್ಲ, ಇಲ್ಲೊಂದ್ ಎರಡಿದೆ, ಹೊರಗಡೆ ಬಜಾರ್ ಒಂದ್ 2 ಹೋಗಿದೆ. ಯಾಕಂದ್ರೆ ಸ್ಟಾಕ್ಸ್ ಇಲ್ಲಿ ಮೇಂಟೈನ್ ಮಾಡಕ್ ಆಗಿಲ್ಲ. ಇನ್ನು ಬೇರೆ ಕಡೆ ನಮ್ಮ ಒಂದು 5-6 ಗಾಡಿಗಳಿದೆ. ಯಾವ್ದು ಬೇಕು ಅಂತ ಬನ್ನಿ, ಬಲೆನೋ ಅಂತ ಹೇಳಿ ನಿಮ್ಗೆ ಎಷ್ಟು ಆಪ್ಷನ್ ಬೇಕೋ ಅಷ್ಟು ಕೊಡ್ತಾರೆ, ಖಂಡಿತವಾಗಿ ಕೊಡ್ತೀವಿ ಸರ್. ಈಗ ಇರೋದ್ರಲ್ಲಿ 2017 ಮಾಡಲು ಬೊಲೆನೋ, ಇದು ಕೂಡ ನಿಮ್ಗೆ ಡೆಲ್ಟಾ ಆಗಿದ್ರು ಕೂಡ ಆಲ್ಫಾದಲ್ಲಿ ಏನಿದೆ ಎಲ್ಲ ಇದೆ. ಇದ್ರಲ್ಲಿ ಕೂಡ 9 ಇಂಚಸ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಆಂಪೋ ಸಬ್ ಇದೆ, ಅಲ್ಲಾಯ್ ವೀಲ್, ಆಂಪೋ ಸಬ್ ಇದೆ, ಅಲ್ಲಾಯ್ ವೀಲ್ ಇದೆ. ಸೊ ವೆಹಿಕಲ್ ಅಲ್ಲಿ ಒಳ್ಳೆ ಲೆದರ್ ಸೀಟ್ ಇದೆ. ನೀವು ನೋಡ್ತಾ ಇರ್ಬೋದು, ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಡೀಸೆಲ್ ವೇರಿಯಂಟ್ ಬರೀ 72,000 ಓಡಿದೆ ಸರ್. ಬರೀ 72,000 ಡೀಸೆಲ್ ವೇರಿಯಂಟ್ ಬಲೆನೋ ಸರ್. ಆಮೇಲೆ ಡ್ಯೂಯಲ್ ಟೋನ್ ಕೂಡ ಮಾಡಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಗಾಡಿಲಿ ಕೂಡ ಹೌದು ಸರ್, ತುಂಬಾ ಡ್ಯೂಯಲ್ ಟೋನ್ ಕೂಡ ಇದೆ. ಸೊ ಇದ್ರಲ್ಲಿ ನೀವು ನೋಡಬಹುದು ಸಬ್ ವೂಫರ್ ಕೂಡ ಇದೆ, ಸಬ್ ವೂಫರ್ ಆಂಪ್ ಕೂಡ ಇದ್ರಲ್ಲಿ ಇದೆ, JBL ಇದೆ. ಅದನ್ನು ನಿಮ್ಗೆ ಹೌದು ಸರ್, ಅದು ಆಕ್ಚುಲಿ ಎಕ್ಸ್ಟ್ರಾ ಕಾಸ್ಟ್ ಏನಿಲ್ಲ, ಅದಕ್ಕೆ ಫ್ರೀ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ನೀವು ತಗೊಳಕ್ ಹೋದ್ರೆ ಒಂದು 20-25,000 ಬರ್ಬೋದೇನೋ. 2017 ಮಾಡಲು ಸೆಕೆಂಡ್ ಓನರ್ 72,000 ಓಡುವಂತ ಡೀಸೆಲ್ ವೆಹಿಕಲ್ ಎಲ್ಲ ಫಿಟ್ಟಿಂಗ್ ಇರುವಂತ ಗಾಡಿ ಬರೀ 6,45,000 ಗಾಡಿ ಕೊಡ್ತಾರೆ. 6,45,000ಕ್ಕೆ 6,45,000 ಲೋನ್ ಬೇಕಾ ಸರ್? 6 ಲಕ್ಷ ಲೋನು ಸರ್. 45,000 ತಗೊಂಬನ್ನಿ ಸರ್. 45,000 ರೂಪಾಯಿಗೆ ಡೀಸೆಲ್ ವೆಹಿಕಲ್ ಸಿಗುತ್ತೆ. 45,000 ತಂದ್ರೆ ಸಾಕು ನಿಮ್ಗೆ. ಬಲೆನೋ ಆರಾಮಾಗಿ ತಗೊಂಡು ಹೋಗ್ಬೋದು. ನಿಮ್ಗೆ ಯಾವ್ದೇ ತರ ಲೋನ್ ಏನೇ ಪ್ರಾಸೆಸ್ ಇದ್ರು ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಡೆಫಿನೆಟ್ ಆಗಿ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಲೋನ್ ಆಗುತ್ತೆ. ನಾವ್ ಏನ್ ಪ್ರೈಸ್ ಹೇಳ್ತೀವಿ ಡೆಫಿನೆಟ್ ಆಗಿ ಇದ್ರಲ್ಲೇ ಸಿಗುತ್ತೆ ನಿಮ್ಗೆ. 45,000ನೇ ತನ್ನಿ ಆಗುತ್ತೆ. ಬಟ್ ನಿಮ್ ಪ್ರಾಫಿಟ್ ಖಂಡಿತವಾಗಿ ಕಸ್ಟಮರ್ ಕೆಲವರು ಅಂದ್ರೆ ಎಲ್ಲರೂ ಇಲ್ಲ, ಕೆಲವರು ವಾದ ಮಾಡ್ತೀರಾ ಸರ್, ನೀವ್ ಹಿಂಗ್ ಹೇಳಿದಿರಾ ಯೂಟ್ಯೂಬ್ ನಲ್ಲಿ ವಿಡಿಯೋದಲ್ಲಿ, ನಮ್ಗೆ ಯಾಕೆ ಆ ರೀತಿ ಕೊಡಲ್ಲ ಅಂತ ವೀಕ್ಷಕರೇ. ಆಮೇಲೆ ಇನ್ನು ಕೆಲವು ಜನ ತುಂಬಾ ಕನ್ಫ್ಯೂಷನ್ ಅಲ್ಲಿ, ಸರ್ ನಾನು ಮಾಡ್ಕೊಡ್ತೀನಿ ಅಂದ್ರೆ ಬರ್ತೀನಿ ದೂರದಿಂದ, ನಾನು ಮಾಡ್ಕೊಡ್ತೀನಿ ಅಂದ್ರೆ ಬರ್ತೀನಿ ಅಂತ ಕೇಳ್ತೀರಾ. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ, ನೀವು ತುಂಬಾ ದೂರದಿಂದ ನಿಮ್ಮ ಅತ್ಯಮೂಲ್ಯವಾದ ಟೈಮ್ ನ ವೇಸ್ಟ್ ಮಾಡ್ಕೊಂಡು ಇಲ್ಲಿಗೆ ಬರ್ತೀರಾ. ಸೊ ಇಲ್ಲಿ ಆಗ್ಲಿಲ್ಲ ಅಂದ್ರೆ ನೀವು ಬೇಜಾರಾಗೋದ್ರೆ ನಂಗೆ ತುಂಬಾ ನಿಮ್ಗಿನ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೇನೆ. ಸೊ ನೀವು ಬರ್ಬೇಕಾದ್ರೆ ನಿಮ್ಮ ಪ್ರೊಫೈಲ್ ಹೇಗಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಯಾಕೆಂದ್ರೆ ಒಂದ್ ಮೊಬೈಲ್ ಆಪ್ ಅಲ್ಲಿ ಲೋನ್ ತಗೊಂಡಿರ್ಬೋದು, ಇಲ್ಲ ಇನ್ನೊಂದ್ ತರ ಲೋನ್ ತಗೊಂಡಿರ್ಬೋದು, ಇಲ್ಲ ಯಾವ್ದೋ ಸಂಘದ ಲೋನ್ ತಗೊಂಡಿರ್ಬೋದು, ಏನೋ ಒಂದು ತಗೊಂಡು ಕ್ರೆಡಿಟ್ ಕಾರ್ಡ್ ತಗೊಂಡಿರ್ಬೋದು. ಸೊ ನೀವ್ ಡಿಫಾಲ್ಟರ್ ಆಗಿದ್ರೆ ಖಂಡಿತ 700ಕ್ಕಿಂತ ಕಡಿಮೆ ಇದ್ರೆ, ಅಂದ್ರೆ 680ಕ್ಕಿಂತ ಕಡಿಮೆ ನಿಮ್ಮ ಸ್ಕೋರ್ ಇದ್ರೆ, ಸಿವಿಲ್ ಸ್ಕೋರ್, ಖಂಡಿತವಾಗಿ ಲೋನ್ ಆಗಲ್ಲ, ಕಷ್ಟ ಆಗುತ್ತೆ. ಸೊ ಅದನ್ನ ನಾವು ಟ್ರೈ ಮಾಡಿ 650 ಮೇಲೆ ಇರೋರ್ಗು ತುಂಬಾ ಜನಕ್ಕೆ ಮಾಡ್ಕೊಟ್ಟಿದೀವಿ, ಇಲ್ಲ ಅಂತ ಇಲ್ಲ. ಅದು ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನಿಮ್ಗೆ ಉತ್ತಮವಾದ ಸಿವಿಲ್ ಸ್ಕೋರ್ ಅಂದ್ರೆ 680 ಮೇಲಿದ್ರೆ, ಆಮೇಲೆ ನಿಮ್ಮ ಪ್ರೊಫೈಲ್ ಅಂದ್ರೆ ನಿಮ್ಗೆ ಇನ್ಕಮ್, ಅಕೌಂಟ್ ರೊಟೇಷನ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ವೀಕ್ಷಕರೇ, ನಾವ್ ಏನ್ ಹೇಳಿದೀವಿ ಅದೇ ರೀತಿನೇ ನಾವು ಮಾಡ್ಕೊಡ್ತೇವೆ ಲೋನು. ಖಂಡಿತವಾಗಿ ಯಾರು ಬೇಜಾರಾಗಬೇಡಿ ಮಾತು ಹೇಳಿದಕ್ಕೆ. ಯಾಕೆಂದ್ರೆ ನಿಮ್ಮ ಅಮೂಲ್ಯವಾದ ಟೈಮು ನಿಮ್ಮ ಸ್ವಂತದ್ದು. ಸೊ ವೇಸ್ಟ್ ಮಾಡ್ಕೋಬಾರ್ದು ನೀವು ಅನ್ನೋ ಒಂದು ಕಾರಣಕ್ಕೆ ನಾನು ಹೇಳ್ತೇನೆ. ಕಳ್ಕೊಂಡ್ರೆ ಸಿಗುತ್ತೆ, ಗಾಡಿ ಕಳ್ಕೊಂಡ್ರೆ ಸಿಗುತ್ತೆ, ಅಮೂಲ್ಯವಾದ ಟೈಮ್ ಕಳ್ಕೊಂಡ್ರೆ ಸಿಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಹಂಗಾಗಿ ನೀವು 45,000 ಡೌನ್ ಪೇಮೆಂಟ್ ತಂದ್ರು ಕೂಡ ಈ ಬೊಲೆನೋ ವೆಹಿಕಲ್ 17 ಮಾಡಲು ಡೀಸೆಲ್ ಗಾಡಿ ತಗೊಂಡು 45,000 ತನ್ನಿ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಡೆಫಿನೆಟ್ ಆಗಿ ಆಗುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು i20 ಕೂಡ ಇದೆ. ಇದು ಕೂಡ ನೋಡಬಹುದು, ಬಾಡಿ ಲೈನಲ್ಲಿ ಸಿಂಗಲ್ ಸ್ಕ್ರಾಚ್ ಕಾಣಿಸ್ತಾ ಇಲ್ಲ, ಸ್ವಲ್ಪ ಬಫರಿಂಗ್ ಮಾಡ್ಬೇಕಾಗುತ್ತೇನೋ ಅಲ್ವಾ? ಹೌದು ಸರ್, ಬಫರಿಂಗ್ ಮಾಡ್ಕೊಂಡ್ರೆ ಸಾಕು. ಇದು ಬಂದು ಸೆಕೆಂಡ್ ಓನರ್ ಆಗಿದೆ, ಬರೀ 78,000 ರನ್ ಆಗಿದೆ. 2017 ಮಾಡಲು SX ಆಪ್ಷನಲ್, ಅಂದ್ರೆ ನಿಮ್ಗೆ 6 ಏರ್ ಬ್ಯಾಗ್ ಬರುತ್ತೆ ಸರ್. ಇದು 6 ಏರ್ ಬ್ಯಾಗ್ ಬರುತ್ತೆ. ಹೌದು, 6 ಏರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್, ಬ್ಯಾಕ್ ವೈಪರ್, ಡೀಪ್ ಪವರ್, ಫಾಗ್ ಲ್ಯಾಂಪ್, ABS,
ಎಲ್ಲ ಬರುವಂತ ವೆಹಿಕಲ್ಸ್. ಡೆಫಿನೆಟ್ ಆಗಿ ನಂತರನೇ ಎಲ್ಲರೂ ಯೋಚನೆ ಮಾಡ್ತಾ ಇರ್ತೀರಾ. ನನ್ನ ಹತ್ರನು ಗಾಡಿ ಇತ್ತು, ಆಕ್ಚುಲಿ ಚಿಕ್ಕ ಗಾಡಿ ಇತ್ತು, ಅದ್ರಲ್ಲಿ ಏರ್ ಬ್ಯಾಗ್ಸ್ ಇರ್ಲಿಲ್ಲ. ನನ್ ಯಾವಾಗ್ಲೂ ಭಯ ಆಗ್ತಿತ್ತು, ನನಗೆ ಫ್ಯಾಮಿಲಿಗೆ ಕೊಟ್ಟು ಕಳ್ಸಿದ್ರೆ ಏರ್ ಬ್ಯಾಗ್ ಇಲ್ದೆ ಹೋದ್ರೆ ಏನ್ ಆಗ್ಬೋದು ಅಂದ್ರೆ ನಮ್ಗೊಂದು ಯೋಚನೆ ಇರುತ್ತಲ್ವಾ ಫ್ಯಾಮಿಲಿಗೋಸ್ಕರ ತಗೋಬೇಕಾದ್ರೆ. ಡೆಫಿನೆಟ್ ಆಗಿ ಇದ್ರಲ್ಲಿ 6 ಏರ್ ಬ್ಯಾಗ್ ಇರುವಂತಕ್ಕಂಥದ್ದು. ಇದನ್ನ ತಗೊಳ್ಳಿ, ಕನ್ಸಿಡರ್ ಮಾಡಿ. ಫ್ಯಾಮಿಲಿಗೋಸ್ಕರ ಅವ್ರ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದುಡ್ಡು ನಾಳೆ ಮಾಡ್ಕೋಬಹುದು, ನಾವಿದ್ರೆ ಅಲ್ವಾ ಸರ್ ದುಡ್ಡು ಅಲ್ವಾ ಸರ್? ಹೇಳಿ ಇದ್ರ ಬಗ್ಗೆ ಸರ್. 6 ಏರ್ ಬ್ಯಾಗ್ ಇದೆ. ಸೊ ಯಾವ ಕಡೆಯಿಂದ ಏಟ್ ಬಿದ್ರು ಕೂಡ ಗಾಡಿನಲ್ಲಿ ಏರ್ ಬ್ಯಾಗ್ ಓಪನ್ ಆಗುತ್ತೆ. ಸೊ 6 ಏರ್ ಬ್ಯಾಗ್ ಇರೋದ್ರಿಂದ ತುಂಬಾ ಸೇಫ್ಟಿ ಇರುತ್ತೆ ಅಂತ ಹೇಳ್ಬೋದು. ಪುಷ್ ಬಟನ್ ಸ್ಟಾರ್ಟ್ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಕಂಪನಿಯಿಂದ ಅಲಾಯ್ ವೀಲ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್, 6 ಗಾಳಿ ಚೀಲ ಹೊಂದಿರುವಂತ ಗಾಡಿ ಸರ್. ಇದು ಪ್ರೈಸ್ ಅಂತ ಹೇಳಿದ್ರೆ ಡೀಸೆಲ್ ಎಲ್ಲದಕ್ಕಿಂತ ಹೆಚ್ಚಾಗಿ ಬರೀ 72,000 ರನ್ ಆಗಿದೆ. ಪ್ರೈಸ್ ಅಂತ ಹೇಳಿದ್ರೆ 7,25,000 ಹೇಳ್ತಾ ಇದೀವಿ. ಸೊ ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 7 ಲಕ್ಷಕ್ಕೆ ಗಾಡಿ ಕೊಡ್ತೀವಿ. ಬರೀ 7 ಲಕ್ಷಕ್ಕೆ ಸಿಗುತ್ತೆ ನಿಮ್ಗೆ. 16 17 ಸರ್ 17 ಮಾಡಲು ಸೆಕೆಂಡ್ ಓನರ್. ಎಲ್ಲಿ ಬೇಕಾದ್ರೆ 4 ಕಡೆ ಚೆಕ್ ಮಾಡ್ಕೊಂಡ್ ಬನ್ನಿ. ಲೋನ್ ಅಂತ ಬಂದ್ರೆ 6ರಿಂದ 6.5 ಲೋನ್ ಮಾಡ್ತೀನಿ. 50ರಿಂದ 1 ಲಕ್ಷ ತಗೊಂಬನ್ನಿ. ಪ್ರೊಫೈಲ್ ಚೆನ್ನಾಗಿದೆ, ಖಂಡಿತವಾಗಿ ಮಾಡ್ಕೊಡ್ತೀನಿ ಸರ್. 50ರಿಂದ 1 ಲಕ್ಷಕ್ಕೆ ನಿಮ್ಗೆ ತಗೊಂಡ್ಬಿಟ್ರೆ ಇದಕ್ಕೆ ಆರಾಮಾಗಿ ಲೋನ್ ಆಗ್ಬಿಡುತ್ತೆ. 17 ಮಾಡಲು ಸೆಕೆಂಡ್ ಓನರ್. ಹೌದು ಸರ್. ನೆಕ್ಸ್ಟ್ ಇನ್ನೊಂದು ಬಲೆನೋ ಕೂಡ ಇದೆ, ಆವಾಗಲೇ ಹೇಳ್ದಂಗೆ ಇನ್ನೊಂದು ಬಲೆನೋ ಇದೆ ಬ್ಲೂ ಕಲರ್. ಇದ್ರ ಬಗ್ಗೆ ಸರ್ ಇದು ಬಂದು 2016 ಮಾಡಲು. ಇದ್ರಲ್ಲಿ ಕೂಡ 9 ಇಂಚಸ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಡ್ಯೂಯಲ್ ಏರ್ ಬ್ಯಾಗ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರ್ತದೆ. ಸೊ ಪ್ರೈಸ್ ಅಂತ ಹೇಳಿದ್ರೆ ಇವತ್ತು 2016 ಮಾಡಲು ಬಲೋನ ಎಲ್ಲ ತಗೊಬೇಕು ಅಂತ ಹೋದ್ರೆ ಇವತ್ತು 8.5 ಲಕ್ಷ, 7 ಲಕ್ಷ, 6 ಲಕ್ಷ ಈ ತರ ಬೈಕ್ ಬಂದಂಗೆ ಹೇಳ್ತಾರೆ. ಸೊ ಶ್ರೀ ನಂಜುಂಡೇಶ್ವರ ಕಾಲಿಂಗ್ಸ್ ಅಲ್ಲಿ ಇವತ್ತು 16 ಮಾಡಲು ನೀವು ಶಿಫ್ಟ್ ತಗೊಂತಾ ಇದೀನಿ ಅಂದ್ರೆ 5.5 ಇದೆ ವೀಕ್ಷಕರೇ. ಬರೀ 5,30,000 ಗಾಡಿ ಕೊಡ್ತೀವಿ. 5,30,000 ರೂಪಾಯಿಗೆ ಯಾವ ಮಾಡಲ್ ಅಂದ್ರಿ ಸರ್? ಸರ್ 2016 ಮಾಡಲು ಬಲೋನ ಸರ್, ಬರೀ 5.30ಕ್ಕೆ ಸರ್. ಅದು 9 ಇಂಚ್ ಟಚ್ ಎಲ್ಲ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಎಲ್ಲ ಇದೆ ಸರ್. 30,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್. ಎಲ್ಲಾ ಮಾತೇನ್ಕೆ 5 ಲಕ್ಷ ಲೋನು ಸರ್. 30,000 ತಗೊಂಬನ್ನಿ, ತಗೊಂಡೋಗಿ ಸರ್. ಓಕೆ, ಬರೀ 30,000 ತಗೊಂಡ್ಬಂದ್ಬಿಟ್ರೆ ಸಾಕು ನಿಮ್ಗೆ. 16 ಮಾಡಲು ಬಲೇನೋ ಸಿಂಗಲ್ ಓನರ್ ಸರ್. ಸರ್ ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ಅದ್ಭುತವಾಗಿದೆ, ಅದ್ಭುತವಾಗಿದೆ. ಬೇಕಾದ್ರೆ ಹಿಡ್ಕೊಳ್ಳಿ ಅವ್ರನ್ನ. ಗಾಡಿ ಅದ್ಭುತವಾಗಿದೆ, ಬಂದು ಚೆಕ್ ಮಾಡಿ. ಇನ್ ಕೇಸ್ ಏನಾದ್ರು ತೊಂದರೆ ಇದೆ ಅಂದ್ರೆ ಅವ್ರನ್ನ ಹಿಡ್ಕೊಳ್ಳಿ. ಖಂಡಿತ ಸರ್. ಅಲ್ವಾ? ಎಲ್ಲಿ ಬರ್ಬೇಕು ಸರ್? ಸರ್ ನಮ್ಮ ಆಫೀಸ್ ಬರ್ಬೇಕಂದ್ರೆ ನಾಗರಬಾವಿ ಸರ್ಕಲ್ ಇಂದ ಟುವರ್ಡ್ಸ್ ಮೂಡ್ಲುಪಾಳ್ಯ ಮೈನ್ ರೋಡ್ ಅಲ್ಲಿ ಮಾರುತಿ ನಗರ ಬಸ್ ಸ್ಟಾಪ್ ಅಲ್ಲಿ ನಮ್ಮ ಆಫೀಸ್ ಇದೆ. ಮುಂದೆ ಬರೋದೇ ಬಸ್ ಸ್ಟಾಪ್. ಸೊ ನಮ್ಮ ಆಫೀಸ್ ಲೊಕೇಶನ್ ಕೂಡ ಹಾಕಿರ್ತಾರೆ ಬರತ್ತವ್ರು. ಸೊ ನಮ್ಮಲ್ಲಿ ಕೂಡ ನೀವು ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂತ ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಕ್ಬಿಡುತ್ತೆ. ವೀಕ್ಷಕರೇ, ನೀವು ಯಾರೇ ಏನೇ ಮಾಹಿತಿ ಬೇಕಾದ್ರೂ ಜಸ್ಟ್ ನಾವು, ಯಾಕಂದ್ರೆ ನಾವು ಬೆಳಗ್ಗೆ 6 ಗಂಟೆ 8 ಗಂಟೆಲೆಲ್ಲ ಫೋನ್ ಮಾಡಿದಾಗ ಆಫೀಸ್ ಫೋನ್ ಅಲ್ಲಿ ತೆಗ್ದಿರಲ್ಲ. ಸೊ ನೀವು ಬೇಜಾರಾಗಬೇಕಾಗಿಲ್ಲ. ನೀವು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು, ನಮ್ಮಲ್ಲಿ ಲಿಂಕ್ ಅಪ್ಡೇಟ್ ಆಗುತ್ತೆ ನಿಮ್ಗೆ. ಅದರ ಲೊಕೇಶನ್ ಮತ್ತೆ ಕ್ಯಾಟ್ಲಾಗು, ವೆಹಿಕಲ್ ಫೋಟೋ ಡೀಟೇಲ್ಸ್, ಏನ್ ಪ್ರೈಸ್ ಇದೆ ಎಲ್ಲಾ ಮಾಹಿತಿನೂ ಕೂಡ ಅದ್ರಲ್ಲಿ ಬರುತ್ತೆ. ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ಏನ್ ಸ್ಟಾಕ್ಸ್ ಇದೆ, ಸ್ಟಾಕ್ಸ್ ಡೀಟೇಲ್ಸ್ ನಿಮ್ಗೆ ಬಂದ್ಬಿಡುತ್ತೆ. ಲೊಕೇಶನ್ ಕೂಡ ಬಂದ್ಬಿಡುತ್ತೆ. ಕ್ಯಾಟ್ಲಾಗ್ ಅಲ್ಲಿ ಏನ್ ಪ್ರೈಸ್ ಇರುತ್ತೆ, ಫಿಕ್ಸ್ಡ್ ಪ್ರೈಸ್ ಇಲ್ಲ. ಅದರಲ್ಲಿ ನೆಗೋಷಿಯೇಷನ್ ಖಂಡಿತ ನೆಗೋಷಿಯೇಷನ್ ಆಗುತ್ತೆ, ಮಾಡ್ಕೊಡ್ತೇವೆ. ವಿಡಿಯೋದಲ್ಲಿ ಹೇಳಿರುವಂತ ಪ್ರೈಸ್ ಗಳು ಏನಿದೆ ಕ್ಯಾಟ್ಲಾಗ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಖಂಡಿತವಾಗಿ. ಸೊ ವಿಡಿಯೋ ತೋರಿಸಿ ಇಷ್ಟು ಕಿಟ್ಟಿದ್ದೀರಾ ಅಂತ ಖಂಡಿತವಾಗಿ ನಾವು ಮಾಡ್ಕೊಡ್ತೇವೆ. ಆಕ್ಚುಲಿ ಪ್ರೈಸ್ ಆಗಿರುತ್ತೆ. ಹೌದು. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೇದಾಗ್ಲಿ ಸರ್, ಇದೇ ತರ ಬೆಳಿ. ಥ್ಯಾಂಕ್ ಯು ಸರ್.